ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಟ್ರೈಲರ್ ನೋಡಿದ್ರಿ. ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್. ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗೋವಿಂದ್ ಸರ್. ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಇವಾಗ ಟ್ರೈಲರಲ್ಲಿ ಏನು ನೋಡಿದ್ರಿ ಅದರದ್ದು ಅಷ್ಟೇ ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ. ಆ್ಯಂಡ್ 40 ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ. ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಯತಿ ಸರ್ ನನಗೆ ಹೇಳಿದ್ದು, ನಾನು ಏನೂ ಮೇಕಪ್ ಹಾಕಿರಲಿಲ್ಲ, ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ. ನಾನು ಹೇಳಿದೆ ಸರ್ಗೆ, ಸರ್ ನಾನು ರೆಡಿ ಆಗಿಲ್ಲ, ಏನೂ ಇಲ್ಲ. ಇಲ್ಲವ ನೀನು ಹೇಗಿದೆಯಾ ಹಾಗೆ ಬಾ ಅಂತಂದರು. ಹೋಗಿದ ತಕ್ಷಣ ನಂಗೆ ಇದೇ ಥರ ಬೇಕಾಗಿರೋದು ಪಾತ್ರ, ಜಾಸ್ತಿ ಮೇಕಪ್ ಇಲ್ಲ, ಹೇರ್ ಸ್ಟೈಲ್ ಇಲ್ಲ, ತುಂಬ ಸಿಂಪಲ್ಲಾಗಿ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಥರ ಅನಿಸ್ಬೇಕು, ಆ ಥರ ಪಾತ್ರ ಇದು ಅಂತಂದರು. ಪಾತ್ರದ ಬಗ್ಗೆ ನಾನು ಇನ್ನೂ ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್, ಯಾಕಂದರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ, ಯಾಕಂದರೆ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಮನ್ವಿತ್ ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್. ಆ್ಯಂಡ್ ತುಂಬ ಕಲಿಬೇಕು ಅಂತ ತುಂಬ ಆಸೆ ಪಡ್ತಿದ್ರು. ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶ್ಚನ್ಸ್ ಕೇಳ್ತಿದ್ರು, ಇಂಪ್ರೂವೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ರು. ಆ್ಯಂಡ್ ಐ ಥಿಂಕ್ ಭರವಸೆಯ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮನ್ವಿತ್. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ನಾಗೇಶ್ ಸರ್, ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ. ಬಿಕಾಸ್ ಪ್ರತಿಯೊಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು. ಆ್ಯಂಡ್ ಈ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಬ್ಯೂಟಿಫುಲ್ಲಾಗಿ ಇರ್ತಾಯಿದ್ರು. ಥ್ಯಾಂಕ್ ಯು ನಾಗೇಶ್ ಸರ್. ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ರು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್. ಥ್ಯಾಂಕ್ ಯು ರಾಧಾ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾನು ರಾಕ್ ಸ್ಟಾರ್ ಅಂತ ಕರಿತೀನಿ ಅವ್ರನ್ನ, ವಿಜಯ್ ಸರ್. ಈಸ್ ಎನ್ ಅಮೇಝಿಂಗ್ ಪರ್ಸನ್ ಫಸ್ಟ್ ಆಫ್ ಆಲ್, ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಪ್ರಕಾರ. ಬಿಕಾಸ್ ಅವ್ರ ಮ್ಯೂಸಿಕಲ್ಲಿ ಏನೋ ಒಂದು ಎಲಿಮೆಂಟ್ ಇದೆ ವಿಚ್ ಇಸ್ ಲೈಕ್ ವೆರಿ ಪೆಪಿ ಆ್ಯಂಡ್ ಎಮೋಷನ್ಸ್ ಇರುತ್ತೆ, ಬಟ್ ಸ್ಟಿಲ್ ಹಿ ಕ್ರಿಯೇಟ್ಸ್ ಹಿಸ್ ಓನ್ ಮ್ಯಾಜಿಕ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ಮೇಕಿಂಗ್ ಇಟ್ ಮ್ಯೂಸಿಕಲಿ ಮ್ಯಾಜಿಕಲ್. ಸೊ ನಮ್ಮ ಆಡಿಯೋ ಲಾಂಚ್ ದಿನ ವಿ ಸಾ ಯುವರ್ ಮ್ಯೂಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್. ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ, ಮಿಟಿಕ್ಲಾಡಿ. ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್, ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು, ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ, ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು. ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ, ಟೈಮ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗಲ್ಲಿ ಚಿಕ್ಕ ಥಿಂಗ್ಸ್ ಆಗಿರ್ಬೋದು. ಅಂದರೆ ಸರ್ಗೆ 2 ಶೇಡ್ ನೋಡ್ತಾ ಇದ್ದೆ ನಾನು. ಒಂದು ಸ್ಟ್ರಿಕ್ಟ್, ನಾನು ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು. ಒಂದು ಸರ್ತಿ ಹಿಂಗೆ ರೌಂಡ್ ಹೊಡ್ಕೊಂಡು ಬಂದಂಗೆ ಆಯಿತು ನನಗೆ ಸಂಜು ಚಿತ್ರದಲ್ಲಿ. ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್. ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗಲ್ವ, ಹಾಗಾಗ್ತಿದ್ವಿ ಸೆಟ್ಸಲ್ಲಿ. ಬಿಕಾಸ್ ಸರ್ ಶಾರ್ಟ್ ಕಟ್ಟಾದರೆ ಬೇರೆ ರೀತಿ ಇರೋದು, ಆರಾಮಾಗಿ ಜಾಲಿಯಾಗಿ ಸತಿಗೆ ಹಂಗೆ ಹಿಂಗೆ ಅಂತ. ಬಟ್ ದೆನ್ ಶಾರ್ಟ್ ರೆಡಿ ಆದಾಗ ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು. ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಕಲ್ತಿದ್ದೀನಿ. ಚಿಕ್ಕ ಪರ್ಫಾರ್ಮೆನ್ಸಲ್ಲಿ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕ್ಕಾಗಲ್ಲ. ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ. ಸಂತೋಷ್ ಸರ್, ವಿ ರಿಯಲಿ ಮಿಸ್ ಯು ಹಿಯರ್. ನೀವು ಇರಬೇಕಿತ್ತು ಇಲ್ಲಿ, ಬಟ್ ವಿ ರಿಯಲಿ ಮಿಸ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರ 27ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾತ್ವಿಕಾ. ಮನ್ವಿತ್ ಹೇಳಿ. ಒಂದು ಕ್ಲಾರಿಫಿಕೇಶನ್ ಬಿಟ್ಟಿಲ್ಲ, ಒಂದೇ ಕ್ಲಾರಿಫಿಕೇಶನ್ ಬೇಕಿತ್ತು. ಅದು ನನ್ನ ಹೆಸರು ಶ್ರಾವ್ಯ ಅಂತ ಇದ್ದಿದ್ದು, ಬಟ್ ಈಗ ಅಫಿಷಿಯಲಿ ನಾನು ಆ್ಯಕ್ಚುಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಡಿಯರ್ ಕಣ್ಮಣಿ ಟೈಮಲ್ಲಿ. ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಸಾತ್ವಿಕಾ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಅಫಿಷಿಯಲಿ ನನ್ನ ಹೆಸರು ಸಾತ್ವಿಕಾ ಈಗ. ಸೊ ಐ ರಿಕ್ವೆಸ್ಟ್ ಮೀಡಿಯಾ ಆ್ಯಂಡ್ ಪ್ರೆಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್, ಪ್ಲೀಸ್ ನನ್ನನ್ನು ಸಾತ್ವಿಕಾ ಅನ್ನೋ ಹೆಸರಲ್ಲಿ ಅಡ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್. ಡಿಯರ್ ಕಣ್ಮಣಿ ಟೈಮಲ್ಲಿ ಸುದೀಪ್ ಸರ್ ಮುಂದೆ ಹೇಳಿದ್ದೆ, ಅನೌನ್ಸ್ ಮಾಡಿದ್ದೆ, ಬಟ್ ಮೇ ಬಿ ತುಂಬ ವರ್ಷಗಳಾಯ್ತದು. ಸೊ ಥ್ಯಾಂಕ್ ಯು. ಹೇಳಿ.
ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮದು ಸಂಜು ಮೂವಿದು ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿದ್ದೀರಾ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೋತೀನಿ. ಮೊದಲನೇ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಸಂತು ಅಣ್ಣನಿಗೆ, ಯಾಕಂದ್ರೆ ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನಮ್ಮ ಇತಿರಾಜ್ ಸರ್ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ, ಮತ್ತು ನನ್ನ ಕೋ ಆರ್ಟಿಸ್ಟು ಶ್ರಾವ್ಯ ಮೇಡಮ್, ಸಾತ್ವಿಕ್ ಅವರು. ಯಾಕಂದರೆ ನನಗೆ ಅಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಮಾಡಿದ್ರು, ಸುಂದರಶ್ರೀ ಮೇಡಮ್ಮು, ಬಾಲರಾಜ್ ಸರು, ಕಾಂತಾಯಣಿ ಮೇಡಮ್ಮು. ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ನ್ಯೂ ಕಮರ್ ಅನಿಸ್ಲಿಲ್ಲ. ಸೊ ನನಗೆ ಒಂಥರ ಫ್ಯಾಮಿಲಿ ಥರ ಫೀಲಿಂಗು. ಸೊ ಎಲ್ಲರೂ ನನಗೆ ನಾನು ಸಾತ್ವಿಕ್ ಅವ್ರ ಜೊತೆ ಡಿಸ್ಕಷನ್ ಮಾಡಬೇಕಿದ್ರೆ ಮೆನಿ ಡಿಸ್ಕಷನ್ಸ್ ಆಗ್ತಾಯಿತ್ತು ಶೂಟಿಂಗ್ ಹಾಗೆ ಹೀಗೆ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ರು ನನಗೆ, ಅದಕ್ಕೆ ಐಮ್ ಸೋ ಥ್ಯಾಂಕ್ಫುಲ್ ಸಾತ್ವಿಕ್ ಅವರೇ. ಸೊ ಮತ್ತೆ ಥ್ಯಾಂಕ್ಸ್ ಹೇಳಿದ್ರೆ ಮೆನಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ನಮ್ಮ ಇತಿರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್. ಪಾತ್ರದ ಬಗ್ಗೆ ಮಾತಾಡೋಣ. ಪಾತ್ರದ ಬಗ್ಗೆ ಮಾಡ್ಬೇಕಂದ್ರೆ ಸಂಜು, ನೀವು ಅನ್ಕೊಂಡಿರ್ಬೋದು ಏನು ಗುರು ಲೈಕ್ ಒಳ್ಳೆ ಬ್ಲೇಸರ್ ಹಾಕೊಂಡು ಮದುವೆ ಹುಡುಗನ ಥರ ಬಂದು ನಿಂತಿದೆಯಾ ಅಂತ. ನಾವ್ ಯಾರು ಹೇಳಲಿಲ್ಲ, ನಾನು ಅನ್ಕೊಂಡೆ. ಸೊ ಇಲ್ಲಿ ಕ್ಯಾರೆಕ್ಟರ್ ಒಂದು ಮದುವೆ ಹುಡುಗನೇ, ಅವನು ಹುಡುಗಿ ಹುಡುಕ್ಬೇಕಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟು. ಡೈರೆಕ್ಟ್ರು ವಿತೌಟ್ ಪರ್ಮಿಷನು ಪೂರ್ತಿ ರಿವೀಲ್ ಮಾಡಿಲ್ಲ. ಸೊ ಮತ್ತೆ ಪ್ರಜ್ವಲ್ ಸರ್, ಲವ್ ಯು ಸೋ ಮಚ್. ಯಾಕಂದರೆ ನಾನು ಬೀಗೆ ನಾನು ಒಂದು ಲೈಕ್ ವಿಲೇಜಿಂದ ಬಂದವನು, ಪ್ರಜ್ವಲ್ ಸರ್ನ ಟಿ ವಿಲಿ ನೋಡ್ಕೊಂಡು ಬಂದವನು. ನನ್ನ ಮೂವಿಗೆ ಬಂದಿದ್ದಾರೆ ಅಂದರೆ ಅವರು ಫಸ್ಟ್ ಮೂವಿಲೇ ಸಿಕ್ಸರ್ ಬಾರಿಸ್ಕೊಂಡು 6 ಹೊಡ್ಕೊಂಡೆ ಇಂಡಸ್ಟ್ರಿಗೆ ಬಂದವರು. ನನಗೆ ಪ್ರಜ್ವಲ್ ಸರ್ ನೋಡಿದ್ರೆ ನಂಗೆ ಎಷ್ಟು ಪ್ರೌಡ್ ಅಂದರೆ, ಸೊ ಸಖತ್ ಹ್ಯಾಂಡ್ಸಮ್ ಹುಡುಗ ಇಂಡಸ್ಟ್ರಿಲಿ ಇದ್ದಾರಲ್ಲ ಅಂತ. ಜೊತೆಗೆ ಒಂದು ಜಲಸ್ ಇದೆ, ನಾನು ಅವರಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ. ಇಲ್ಲ ಸರ್ ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಸಖತ್ತು ಬೇಜಾರಾಗ್ತಾ ಇದೆ. ಮತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಮೀಡಿಯಾದವ್ರಿಗೆ, ದಯವಿಟ್ಟು ಹೊಸ ಸಿನಿಮಾ ಪ್ಲೀಸ್. ಯಾರು ಮಾತಾಡೋ ಹೊಸ ಸಿನಿಮಾ, ಯಾಕೆ ಹೊಸ ಸಿನಿಮಾ ಅನ್ಕೋತೀರಾ? ಕಂಟೆಂಟ್ ನೋಡಿ. ಹೊಸ ಬರೋ ಸಿನಿಮಾ ಅಲ್ಲ. ನಮ್ಮ ಡೈರೆಕ್ಟ್ ಇಲ್ಲೂ ಕರೆಕ್ಷನ್ ಮಾಡ್ತಾ ಇದಾರೆ. ಸರಿ, ಒಂದ್ಸಲ ಅವ್ರೊಳಗಿರೋ ಪತ್ರಕರ್ತರು, ಒಂದ್ಸಲ ಆಂಕರ್, ಒಂದ್ಸಲ ಡೈರೆಕ್ಟರ್ ಎಲ್ಲ ಹೊರಗಡೆ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಹೊಸ ಬರೋ ಸಿನಿಮಾ ಪ್ಲೀಸ್ ಜಡ್ಜ್ ಮಾಡಬೇಡಿ, ಹೊಸ ಬರೋ ಸಿನಿಮಾ ಅಂತ ಜಡ್ಜ್ ಮಾಡಬೇಡಿ. ನಾನು ಮೀಡಿಯಾದವ್ರು ಕೇಳ್ಕೊಳ್ಳೋದು ಇಷ್ಟೇ, ಪ್ಲೀಸ್ ನಮ್ಮದು ಹೊಸ ತಂಡ ಅಂತ ಕನ್ಸಿಡರ್ ಮಾಡಬೇಡಿ. ನಮ್ಮದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಏನೋ ಹೊಸ ಹುಡುಗ ಬಂದಿದ್ದಾನೆ ಅವನ್ಯಾರೋ, ಪ್ಲೀಸ್ ನಾವೊಂದು ವಚನ ಹೇಳ್ತೀನಿ, ಪ್ಲೀಸ್ ಯಾರು ಬೇಜಾರಾಗಬೇಡಿ. ಇವನಾರವ ಎಂದೆನಿಸೆದೆರೆಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ. ಇವನ್ಯಾರೋ ಪ್ಲೀಸ್, ಇವ್ ನಮ್ಮವನು, ಕನ್ನಡದವನು ಅಂತ ಸಪೋರ್ಟ್ ಮಾಡಿ. ನೋಡಿ, ಕನ್ನಡ ಸಿನಿಮಾ ಗೆಲ್ಲುತ್ತೆ. ದಯವಿಟ್ಟು ಇಷ್ಟೇ. ನಿಮ್ಮ ಎಮೋಷನ್ಸ್ ಕನೆಕ್ಟ್ ಆಯ್ತು ಅಲ್ಲಿಗೆ. ಗೊತ್ತಾಯ್ತು. ಹೌದು, ಸಿನಿಮಾ ಪ್ರೇಕ್ಷಕರಿಗೆ ಹೇಳಬೇಕು ಸರ್. ನಾನು ಹೇಳ್ತಾ ಇರೋದು ಆಡಿಯನ್ಸ್ಗೆ ಸರ್, ಸಾರಿ ಆಡಿಯನ್ಸ್ಗೆ ಹೇಳ್ತಾ ಇರೋದು. ಇವನಾರವ ಅಂತ ಹೇಳಿದ್ರೆ ಹೊಸಬ್ರು ಅಂತ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಸೊ ನಾವು ಹೊಸಬ್ರಾದ್ರು ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ, ನಾಟ್ ಫಾರ್ ಮೀಡಿಯಾ ಸರ್, ಪ್ಲೀಸ್. ಓಕೆ ಮನ್ವಿತ್, ನಮಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರೂ ಇದೆಯಾ ಮಾತಾಡಕ್ಕೆ? ಇನ್ನೂ ಇದೆ. ಓಕೆ, ಇದೆ ಪ್ಲೀಸ್. ಮತ್ತೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ನನಗೋಸ್ಕರ ಬಂದಿರೋರು ನಮ್ಮ ಬಿಕಾಸ್ ಆಲ್ರೆಡಿ ಒಂಚೂರು ಟೈಮ್ ಲ್ಯಾಗ್ ಆಗಿರೋದ್ರಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಮ್ದು ಇಲ್ಲಿ ಸಂಜಯ್ ನನ್ನ ಪ್ರೀತಿಯಿಂದ ಸಂಜು ಅಂತ ಕರೀತಾರೆ. ಸೊ ಇದರಲ್ಲಿ ಒಂದು ಪ್ಲೇಸಲ್ಲಿ ನಡೆಯುವಂಥ ಕತೆ, ಮೂರ್ನಾಡಲ್ಲಿ ನಡೆಯುವಂಥ ಕತೆ. ಸೊ ಬ್ಯೂಟಿಫುಲ್. ಇಟ್ಸ್ ನಾಟ್ ಎ ಲವ್ ಸ್ಟೋರಿ, ಬಟ್ ಇಟ್ಸ್ ಎಲ್ಲಿ ತಾಯಿ ಮಗನ ಎಮೋಷನ್ಸ್ ಇರ್ಬೋದು, ಮತ್ತು ನಮ್ಮಿಬ್ಬರು ಕಾಂಬಿನೇಷನ್ ಎಲ್ಲ. ಸೊ ಎಮೋಷನ್ಸ್ ಕ್ಯಾರಿ ಆಗುವಂಥ ಒಂದು ಇಟ್ಸ್ ಎ ಬ್ಯೂಟಿಫುಲ್, ನಾಟ್ ಎ ಲವ್ ಸ್ಟೋರಿ ಬಟ್ ಬ್ಯೂಟಿಫುಲ್ ಸ್ಟೋರಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಇದೇ ತಿಂಗಳು 27ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾಗೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಲಾಸ್ಟ್ ಪ್ಲೀಸ್, ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಟೀಚರ್ ಹೇಳ್ತಾಯಿದ್ರು, ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಕಾಲೇಜಲ್ಲಿ, ಸ್ಕೂಲಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಸೊ ಇಂದಿನ ಹೊಸ ಹೀರೋಗಳೇ ಮುಂದಿನ ಸ್ಟಾರ್ಸ್. ಇಲ್ಲಿ ಪ್ರಜ್ವಲ್ ಬಗ್ಗೆ ಮಾತಾಡ್ಬಿಡ್ತೀನಿ ಸಿನಿಮಾ ಬರೋಕ್ಕೆ ಮುಂಚೆ.
ಒಂದು 10 ವರ್ಷದ ಹಿಂದೆನೆ ನಾವಿಬ್ರು ಒಂದು ಸಿನಿಮಾ ಮಾಡಬೇಕಿತ್ತು ಅನ್ಸುತ್ತೆ. ಇಬ್ರು ಪ್ರೊಡ್ಯೂಸರ್ ಬಂದ್ರು. ಪ್ರೊಡ್ಯೂಸರ್ಗಳ ಸಮಸ್ಯೆಯಿಂದ ನಾವು ಸಿನಿಮಾ ಮಾಡಿರ್ಲಿಲ್ಲ. 2 ಮೀಟಿಂಗ್ ಆಗಿತ್ತು. ಒಂದು ಖುಷಿ ಏನಂದ್ರೆ ಒಂದೇ ಸಿಟ್ಟಿಂಗ್ ಅಲ್ಲಿ ಒಂದು ಕತೆಗಳು ಓಕೆ ಆಗಿದ್ದು. ಸರಿ, ಈಗ ಅನ್ಕೊಳ್ತಿದ್ದಾಗ ಸರಿ ಸಿನಿಮಾ ಅಂತೂ ಒಟ್ಟಿಗೆ ಮಾಡಲಿಲ್ಲ, ನಾನು ಮಾಡಿರೋ ಸಿನಿಮಾಗಾದ್ರೂ ವೇದಿಕೆಗೆ ಬರಲಿ ಅಂತ ಒಂದು ಆಸೆ ಪಟ್ಟು ನಾನು ಕರೆದೆ. ಪ್ರಜ್ವಲ್ ಬ್ರದರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇನ್ನು ಎರಡನೇದು ಸಾರಾ ಗೋವಿಂದ ಸಾರು. ನಾವು ಸಣ್ಣವರಿದ್ದಾಗಿಂದನೂ ನಮ್ಮ ಅಪ್ಪನ ಕಾಲದಿಂದನೂ ನಾವು ಅಣ್ಣವ್ರ ಅಭಿಮಾನಿ. ಅವರು ಅಣ್ಣವ್ರ ಸಂಘದ ಅಧ್ಯಕ್ಷರು. ನಾವು ಮಿನಿ ಅಣ್ಣವ್ರ ಥರ ನೋಡ್ತಿದ್ದಂಥ ಕಾಲ. ಕಡೆಗೆ ಇವತ್ತೆಲ್ಲ ಮತ್ತೆ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಒಂದಷ್ಟು ಸ್ನೇಹ ಬೆಳೀತು, ಒಡನಾಟ ಬೆಳೀತು, ವಿಶ್ವಾಸ ಅಭಿಮಾನ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡು ಬರಲ್ಲ ಅಂತ ಹೇಳಿದ್ರು ಇವತ್ತು. ಅದನ್ನ ಅವರೇ ಹೇಳ್ತಾರೆ. ಆದರೂ ನಾನು ಹೇಳಿದೆ ಬರಬೇಕು ಸರ್ ಅಂತ. ಬಂದಿದ್ದಾರೆ. ಅವ್ರಿಗೂ ಕೂಡ ನಂದು ಥ್ಯಾಂಕ್ ಯು ಹೇಳ್ತೇನೆ ಪರ್ಸ್ನಲ್ ಆಗಿ. ಇನ್ನು ಮಂಜಣ್ಣ ನಮ್ಮದು ಹಳೆ ಸ್ನೇಹ. ಒಂಥರ ಏನು ಪ್ರೊಡ್ಯೂಸರು, ಆರ್ಟಿಸ್ಟು, ಜರ್ನಲಿಸ್ಟ್ ಥರ ಇಲ್ಲ. ಒಂದೇ ಒಂದು ಮಾತು ಫೋನಲ್ಲಿ ಕರೆದೆ, ಬಂದಿದ್ದಾರೆ, ಥ್ಯಾಂಕ್ ಯು. ಎರಡನೇದು ಆ ಕಡೆ ಕುಂತಿರೋ ಎಮ್ ಡಿ ಕೌಶಿಕ್ ನಟರು ಹೌದು, ನಿರ್ಮಾಪಕರು ಹೌದು, ನಿರ್ದೇಶಕರು ಹೌದು, ಜಾದೂಗಾರರು ಹೌದು, ಇನ್ನೊಂದು ಏನೇನೋ ಇದೆ. ಅವರು ಅರ್ಧ ತಿಂಗಳ 15 ದಿವಸ ಇಂಡಿಯಾದಲ್ಲಿ ಇರ್ತಾರೆ, ಇನ್ನು 15 ದಿವಸ ಫಾರಿನಲ್ಲಿ ಇರ್ತಾರೆ. ಬಟ್ ನನ್ನ ಟೈಮಿಗೆ ಇವತ್ತು ಸಿಕ್ಕಿದ್ದಾರೆ. ಅವ್ರಿಗೆ ಇಲ್ಲಿ ಕರೆಯಕ್ಕೆ ಮುಖ್ಯ ಕಾರಣ ಅಂದರೆ ನಾನು ಒಂದು ಫಸ್ಟ್ ಡೈರೆಕ್ಷನ್ ಮಾಡಿದೆ, ಪೂರ್ಣ ಸತ್ಯ ಅಂತ, ಒಂದು ಸ್ಮಾಲ್ ಬಜೆಟ್. ಅದಕ್ಕೆ ಪ್ರೊಡ್ಯೂಸರ್ ಅವರು, ಅದಕ್ಕೆ ಇನ್ವೆಸ್ಟ್ ಮಾಡಿದವರು. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇವತ್ತು 6ನೇ ಸಿನಿಮಾದವರೆಗೂ ಬಂದಿದೆ ಅಂತ ಹೇಳೋದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿ ನಾನು ಎಮ್ ಡಿ ಕೌಶಿಕ್ ಅವ್ರಿಗೆ ಕರೆದಿದ್ದೀನಿ. ಅಂದರೆ ಪ್ರತಿಯೊಂದಕ್ಕೂ ಏನೋ ಒಂದು ಲಿಂಕ್ ಇರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಅದನ್ನು ಬಳಸ್ಕೊಂಡೆ. ಸಂಜುಗೆ ನಾನು ಮೊದಲಿಗೆ ನೆನಪು ಮಾಡ್ಕೋಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ ಸಂತೋಷ್ DM ಅವ್ರನ್ನ. ಸಿನಿಮಾ ಮಾಡುವಾಗ ಅವ್ರಿಗೆ ಯಾರೋ ಸ್ವಲ್ಪ ಬಿಟ್ಟಿದ್ರು, ಅಂದರೆ ಬಜೆಟಿಂಗ್ ಅಂದರೆ ಅವರು ಬಿಡ್ತಾರೆ ಬರೇ ಅಂತ. ಅವಾಗ ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ರು. ಆದರೆ 2 ವರ್ಷ ಆಯಿತು, 1.25 ವರ್ಷ. ಇವತ್ತು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅಷ್ಟು ದಾರ ಇರೋ ಮನುಷ್ಯ. ಯಾರೋ ಆಕ್ಟ್ ಮಾಡಲಿ, ಸಿನಿಮಾದವ್ರ ಬಗ್ಗೆ ಹೇಳಿರ್ತಾರಲ್ಲ, ಹುಷಾರು ಸರ್, ಆಮೇಲೆ ಎಳೆದ್ಬಿಡ್ತಾರೆ ಅಂತ. ಆಮೇಲೆ ಅವರೇ ನೋಡಿದ್ರೆ ಸರ್ ಒಂದು ಸಾಂಗ್ ಮಾಡ್ಬಿಡೋಣ, ಹಂಗೆ ಸಿನಿಮಾ ಮುಗಿದ್ಮೇಲೆ ಮನಾಲಿಯಲ್ಲಿ ಒಂದು ಸಾಂಗ್ ಮಾಡೋಣ ಅಂದರು. ಯಾರು ಹೇಳ್ತಾರಾ? ಅದು ಹೊಸ ಈ ಥರ ಒಂದು ಅಂಥ ಸ್ಟಾರ್ ಕಾಸ್ಟ್ ಇಲ್ದಿರೋ ಆ ಥರದ್ದು ಬ್ಯೂಟಿಫುಲ್ ಹಾರ್ಟ್ ಇರೋ ಪ್ರೊಡ್ಯೂಸರು ಅವರು. ನಾನು ನೆನ್ಪು ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಕುಂತಿರುವ ಅಷ್ಟು ಜನ ಹಿಂದೆಗಡೆ ರೋಲ್ ಕುಂತಿರುವ ಪ್ರೊಡ್ಯೂಸರ್ ಟೀಮ್ ಇದ್ದಾರೆ. ಆಮೇಲೆ ಇಲ್ಲಿ ಶೈಲೇಶ್ ಅಣ್ಣ ಇದ್ದಾರೆ. 15 ಜನ ಸೆಟ್ಟಲ್ಲಿ ಇರೋರು. ನಾವು ಏನಪ್ಪ ಇವ್ರು ಯಾವ್ದಾರು ಡಾನ್ ಗಿನ್ ಗ್ಯಾಂಗ ಅನ್ನೋ ಥರ ಅನ್ಸೋದು. 2 ಕಾರ್ 3 ಕಾರ್ ಬರೋದು. ಮೊದಲು ಹಂಗೆ ಕೇಳೇ ಬಿಟ್ಟಿದ್ದೆ ಒಂದು ದಿವಸ. ಬಟ್ ಹಂಗಿಲ್ಲ. ಬಟ್ ಅವ್ರದ್ದು ಟೀಮ್ ಹಂಗಿದೆ ಸೂಪರ್ ಆಗಿ. ಅವರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸಂಜು ಇನ್ನು ಮತ್ತೆ ಹೀರೋಯಿನ್ ನಾನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ಎಲ್ಲರೂ ಮಾತಾಡಿದ್ರ. ಸಿನಿಮಾ ಬಗ್ಗೆ ಹೇಳ್ಬಿಡ್ತೀನಿ. ಸಂಜು ಒಂಥರ ಬೇಟಿ ಬಚಾವೋ ಬೇಟಿ ಪಡವೋ ಅನ್ನೋ ಥರ ಸಿನಿಮಾ. ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ ತೆಗೆದುಬಿಟ್ಟಿದ್ರೆ ಪಕ್ಕ ಆರ್ಟ್ ಸಿನಿಮಾ ಆಗ್ಬಿಟ್ಟಿರೋದು. ಆದರೆ ಪ್ರೊಡ್ಯೂಸರ್ ಕಾರಣಗಳಿಂದ ಮತ್ತು ನಮ್ಮ ಹೀರೋಯಿನ್ ಕಾರಣದಿಂದ ಅದನ್ನು ಕಮರ್ಷಿಯಲ್ ಆಗಿ ಒಂದು ಕಲಾತ್ಮಕವಾದ ಕಂಟೆಂಟನ್ನು ಹೆಂಗೆ ಹೇಳ್ಬೋದು ಅಂತ ಮಾಡಿದ್ದೀವಿ. ಇದು ಒಂದು ದಿನದಲ್ಲಿ ನಡೆಯುವಂತಹ ಕತೆ. ಒಂದು ಬಸ್ ಸ್ಟಾಪು ಮಡಿಕೇರಿಯಲ್ಲಿ ಒಂದು ಸೆಟ್ ಹಾಕಿದ್ವಿ. ಅಲ್ಲಿ ಹೀರೋ ಯಾಕೆ ಬರ್ತಾನೆ, ಹೀರೋಯಿನ್ ಯಾಕೆ ಬರ್ತಾಳೆ, ಅವಳ ಹಿನ್ನೆಲೆ ಏನು, ಇವನ ಹಿನ್ನೆಲೆ ಏನು, ಅವರಿಬ್ಬರ ಪೇಯ್ನ್ ಏನು ಅನ್ನೋದ್ರ ಜೊತೆಗೆ ಅಲ್ಲೊಂದಷ್ಟು ಪಾತ್ರಗಳು. ಎಲ್ಲ ಪಾತ್ರಗಳು ನಮ್ಮ ಸುಂದರಮ್ಮ ಹೇಳ್ದಂಗೆ 2 ಸೀನ್ 3 ಸೀನ್ ಬರ್ತಾರೆ. ಬಟ್ ಒಂದು ಬ್ಯೂಟಿಫುಲ್ ಆದ ಹಿನ್ನೆಲೆ ಇದೆ. ಆ ಥರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆಗಳು ಬರುತ್ತೆ. ಸಿನಿಮಾದ ನಿಜವಾದ ವೆಯ್ಟೇಜು ಸೆಕೆಂಡ್ ಹಾಫಲ್ಲಿ ನಾನು ಏನಕ್ಕೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ. ನಮ್ಮ ಟೀಚರ್ಸ್ ಇಲ್ಲ ಇದ್ದಾರೆ. ಸಿನಿಮಾದಲ್ಲಿ ನಾಯಕನ ತಾಯಿ ಒಂದು ಸಂಗೀತ ಪ್ಲೇ ಮಾಡೋದು ಒಂದು ಟೀಚರ್ ಕ್ಯಾರೆಕ್ಟ್ರು. ನಾಯಕಂದ ಲವ್ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ. ಅವನು ಕುಡುಕಕ್ಕೆ ದಾಸ ಆಗ್ಬಿಟ್ಟಿರ್ತಾನೆ. ಇದರಲ್ಲಿ ಯಾವ ಥರ ಮಾಡಿದ್ದೀನಿ, ಎಷ್ಟು ಜನ ಒಪ್ತಿರೋಪ್ಪಲ್ಲ ಗೊತ್ತಿಲ್ಲ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗ್ಬೋದು. ನಾಯಕನ ಮನೇಲಿ ಬೀಗ ಹಾಕ್ಬಿಟ್ಟು ಶಾಲೆಗೆ ಹೋಗುವ ತಾಯಿ ಸಂಜೆ ವಾಪಸ್ ಬರ್ತಾ ಅವಳೇನೆ ಕ್ವಾರ್ಟರ್ ಬಾಟ್ಲ್ ಎತ್ಕೊಂಡ್ಬಂದು ಇದಕ್ಕೆ ತಾನೇ ಇಚ್ಚೋಬೇಕಾಗಿತ್ತು, ನಿಂತು ಕುಡಿ ಅನ್ನೋ ಥರ ಕುಡಿಸ್ತಾಳೆ. ಆ ಥರದ್ದು ಅಂದರೆ ಒಂದು ಬೇರೆ ಥರದ್ದು ಪ್ರಯೋಗ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಂದಷ್ಟು ರೆಗ್ಯುಲರ್ ಇದ್ರು, ಇನ್ನೊಂದಷ್ಟು ಇರೆಗ್ಯುಲರ್ ಕಂಟೆಂಟ್ ಥರನೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಒಂದು ಹೀರೋಯಿನ್ ಇದ್ರೂ ಕೂಡ ಹೀರೋಯಿನ್ ಸುತ್ತಾನೆ ಎಲ್ಲ ಪಾತ್ರಗಳು ಸುತ್ತುತ್ತೆ. ಒಂಥರ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಥರ ಫ್ಲೇವರ್ ಇದೆ. ಬಟ್ ಅದನ್ನು ಕಮರ್ಷಿಯಲ್ ಆಗಿ ಮಾಡ್ಕೊಂಡಿದ್ದೀನಿ. ಇನ್ನೊಂದಷ್ಟು ಭಾಳಷ್ಟು ಅಂಶಗಳು ಸಿನಿಮಾದಲ್ಲಿದೆ. 27ನೇ ತಾರೀಕೆ ಗೊತ್ತಿಲ್ಲ, ನಮ್ಮ ಹೀರೋ ಭಾಳ ರೋಸ್ಟಲ್ಲಿ ಸಪೋರ್ಟ್ ಮಾಡಿ ಹೊಸ ಇವನಾರವ ಅಂತೆಲ್ಲ ಅಂದರು. ಪಾಪ ಅವ್ರು ಹೇಳಿರೋದ್ರಿಂದ ಯಾರಿಗಾರು ಹಾರ್ಷಾಗಿ ಅನಿಸಿದ್ರೆ ಕ್ಷಮೆ ಇರಲಿ. ಅವರೊಂದು ಹಸಿವಿದೆ, ನಾನು ಎಲ್ಲ ಥರ ಆಗ್ಬಿಡ್ಬೇಕು, ನಾನು ಹಂಗೆ ಆಗ್ಬಿಡ್ಬೇಕು ಅಂತ. ಅದೆಲ್ಲದಕ್ಕೊಂದು ಟೈಮ್ ಬರುತ್ತೆ. ವೆಯ್ಟ್ ಮಾಡಬೇಕು. 26 ವರ್ಷ ಆದಮೇಲೆ ನಾನು ಈಗ ಮಂಜಣ್ಣನ ಕರ್ಸಕ್ಕಾಗಿದ್ದು, ಸಾರಾ ಗೋವಿಂದ ಸರ್ ಕರ್ಸಕ್ಕಾಗಿದ್ದು, ಪ್ರಜ್ವಲ್ ಕರ್ಸಕ್ಕಾಗಿದ್ದು. 26 ವರ್ಷ ಆದಮೇಲೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಯೋಗರಾಜ್ ಭಟ್ ಬಂದಿದ್ರು, ಗುರುಪ್ರಸಾದ್ ಬಂದಿದ್ರು, NM ಸುರೇಶ್ ಬಂದಿದ್ರು, ಉಮೇಶ್ ಬಣ್ಕರ್. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಆಸೆ ನನಗೂ ಇರುತ್ತೆ, ನಾನು ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ. ನಮ್ಮದೊಂದು ಯೋಗ್ಯತೆ ಅಂತ ಇರುತ್ತೆ. ಅದನ್ನು ಕೂಡ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋಬೇಕು. ನಾವು ಬೆಳೆದು ಬಂದ ಹಾದಿ, ನಾವು ಹೆಂಗೆ ಕಾಣ್ತೀವಿ, ಏನು ಕಲ್ತಿದ್ದೀವಿ ಕೂಡ ಎಲ್ಲ ಕೌಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ನಾನು ಆಗಲೇ ಹೇಳಿದಾಗ 10 ವರ್ಷದಿಂದ ಪ್ರಜ್ವಲ್ ನಾನು ಡೈರೆಕ್ಷನ್ ಮಾಡ್ಬೇಕಾಯ್ತು, ಆಗಲಿಲ್ಲ. ಅದು ಆಸೆ ಆ ಥರದ್ದು ಇರುತ್ತೆ. ಡಿಸ್ಟರ್ಬ್ ಆಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ವಿಷಯ ಹೇಳಿದೆ? ಹೀರೋ ಬಗ್ಗೆ ಮಾತಾಡ್ತಾ ಹೇಳಿ. ಇದು ಸಾತ್ವಿಕ ಬಗ್ಗೆ ನಾನು ಹೇಳಲೇಬೇಕು. ಒಬ್ಬ ಡೈರೆಕ್ಟ್ರು ಆನ್ ಸೆಟ್ಟಲ್ಲೇ ನಾನು ಹೇಳಿದ್ದೆ, ನೆಕ್ಸ್ಟು ಇನ್ನೊಂದು ಸಿನಿಮಾ ನನ್ನ ಜೊತೆ ನೀನು ಮಾಡಲೇಬೇಕಮ್ಮ ಅಂತ.
ಡೈರೆಕ್ಟರ್ ಆರ್ಟಿಸ್ಟು ಅವರು ಬಿಟ್ಟಿರಿ ಚಪ್ಪಾಳೆ, ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಸೈಮಾ ಅವಾರ್ಡು, ಹಾಳು ಮೂಳು, ಮಾಡ್ಲಿಂಗು, ಶಾಪಿಂಗು ಏನೋ ಮಾಡ್ತಿರ್ತಾರೆ. ಬಟ್ ನಮ್ಮ ಸೆಟ್ಟಲ್ಲಿ ಸರಸ್ವತಿಯಾಗಿ ಒಂದು ಪಾತ್ರ ಮಾಡಿದ್ದಾರೆ. ನಾನು ಇಷ್ಟು ಕಣ್ಣಾಡಿಸು ಅಂದರೆ ಅಷ್ಟೇ, ಇಷ್ಟು ಕತ್ತೆತ್ತು ಅಂದರೆ ಅಷ್ಟೇ, ಇಷ್ಟು ಬೆರಳಿ ಮಾಡೋ ಅಷ್ಟೇ. ಹಂಗೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಟಾರ್ಚರ್ ಆಗಿದೆ. ನಾನು ಒಂಚೂರು ಚಿಕ್ಕದೆಲ್ಲ ಹಿಡಿಯೋದ್ರಿಂದ ಬೈಕೋದ್ರೆ ಮುಂದೆಗಡೆ ಸಾರ್ ಅಂತ ನಿಂದಗಡೆ ಏನು ಗುರು ತಲೆ ತಿಂತ ನನ್ನ ಮಗ ಅಂತಾನು ಮಾತಾಡ್ತಾನೆ. ಗೊತ್ತಿದೆ ಅದು, ಗೋಳಿಕೋತಾನೆ ಗುರು ಸ್ಟ್ರಿಕ್ಟು, ಸಿನಿಮಾಗಿಲ್ದಿರೋ ಡೈರೆಕ್ಟ್ರಾ, ಇವನೇ ರಾಜಮೌಳಿ ಥರ ಆಡ್ತಾನೆ, ಇದೆಲ್ಲ ಮಾತುಗಳು ಬರ್ತವೆ. ಬಟ್ ಸಿನಿಮಾ ಏನಾಗುತ್ತೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾನು ಮಾಡೋ ಕೆಲಸ ಪರಿಪೂರ್ಣವಾಗಿ ಮಾಡಬೇಕು, ನನಗೆ ತೃಪ್ತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗಳಿಗೆಲ್ಲ ಸ್ವಲ್ಪ ಟಾರ್ಚರ್ ಕೊಟ್ಟಿದ್ದೀನಿ. ಇಲ್ಲಿ ಕಾತ್ಯಾಯಿನಿ ಪ್ಯಾನಿಕ್ ಆಗ್ಬಿಟ್ಟಿದ್ಲು ಫಸ್ಟ್ ಡೇ. ಆಮೇಲೆ ನಾನು ಕೇಳಿದೆ, ಇಲ್ಲ ಸರ್ ನಿಮ್ಮ ಕಂಡ್ರೆ ಭಯ ಅಂತ ಅಂದ್ಲು. ಭಯ ಎಲ್ಲ ಪಡ್ಬಿಡಮ್ಮ, ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಕಾತ್ಯಾಯಿನಿ. ಸೊ ಈ ಥರದ್ದೆಲ್ಲ ಒಂದು ಏನಂತಾರೆ ಆರ್ಟಿಸ್ಟ್ಗಳೆಲ್ಲ ಸೇರಿಕೊಂಡು ಒಂದು ಬೇರೆ ಥರ ಸಿನಿಮಾ ಮಾಡಿದ್ದೀನಿ. ನಾನು ತುಂಬ ಹೋಗ್ತಾ ಇರ್ತೀನಿ, ಯಾರೋ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ, ಎಲ್ಲ ಮಾತು ಮುಗಿಸ್ಬಿಡ್ತೀನಿ. ಏನೋ ಬಿಟ್ಟಿದ್ದೀನಿ ಅರೌಂಡ್ ರಿಲೀಸ್ ಡೇಟ್ ಅಲ್ಲಿ ಬರ್ತೀನಿ. ಇದು ಈ ಫ್ಲೋಲಿ ಇನ್ನು ಬರ್ಬಿಟ್ಟಿದೆ. ವಿಜಯ ರಿಚಾ ಎಲ್ಲಿದ್ದೀರಾ? ರೆಕಾರ್ಡಿಂಗ್ ಭಾಳ ಗೋಳಿ ಕೊಟ್ಟಿದ್ದೀನಿ. 4:3 4 ಸಲ ಚೇಂಜ್ ಮಾಡಿಸಿದ್ದೀನಿ. ಅದು ಒಳಗಡೆ ಬೈಕೊಂಡು ಮುಂದಗಡೆ ಹಿಂಗೆ ನಕ್ಕೊಂಡು ರೆಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವಿದ್ಯಾ ನಾಗೇಶ್ 4 ಸಿನಿಮಾ ನನ್ನ ಜೊತೆ ಕ್ಯಾಮ್ರಾವನ್ನಾಗೆ ಕೆಲಸ ಮಾಡಿದ್ದಾರೆ. ಅಲ್ಲಿ ನಿಂತಿರುವ ಅರುಣ್ ಈಗಲೂ ಕೂಡ ಅವಾಗ ಸ್ವಲ್ಪ ಮೊಬೈಲ್ ಇಟ್ಕೊಂಡಿರ್ತಾರೆ, ಆದರೂ ಕೂಡ ನಮ್ಮ ಜೊತೆ 4ನೇ 6ನೇ ಸಿನಿಮಾ ಜೊತೆ ಕೆಲಸ ಮಾಡ್ತಾರೆ ಅಸೋಸಿಯೇಟ್ ಆಗಿ. ಇನ್ನು ರಾಧಾ ಬಾಮ್ಮ ಬಾಮ್ಮ. ಆಮೇಲೆ ಲಾಸ್ಟ್ ಟೈಮ್ ಬರ್ಕೊಂಡು ನಮ್ಮ ಮೇಕಪ್ ಆರ್ಟಿಸ್ಟ್, ಇವರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಮಾತ್ರನೇ ಇಲ್ಲ, ಒಂದು ಟೀಮ್ ಆಗಿ, ಅಂದರೆ ಅವರು ಅದು ಕೆಲಸ ಮಾಡಬೇಕು, ಇವ್ರಿಗೆ ಕೆಲಸ ಮಾಡಬೇಕು ಅಂತಾರೆ ಏನಿಲ್ಲ. ಮೇಕಪ್ ಆರ್ಟಿಸ್ಟ್ ಆಗಿದ್ರು ಕೂಡ ಇಲ್ಲಿ ಬೊಕ್ಕೆ ಬಳಸ್ಕೊಳ್ತಾ ಇದ್ದೀನಿ ನಾನು. ನೀವೆಲ್ಲ ಏನೋ ಶೋ ಗರ್ಲ್ ಅಂತ ಏನಂತಾರಲ್ಲ ಆ ಥರ ಅನ್ಕೊಂಡಿಲ್ಲ. ಇಲ್ಲ, ನಮ್ಮ ಮೇಕಪ್ ಆರ್ಟಿಸ್ಟು 2 ಪಿಕ್ಚರ್ ನನ್ನ ಜೊತೆ ಕಂಟಿನ್ಯೂ ಕೆಲಸ ಮಾಡಿದ್ರಮ್ಮ, ಮುಂದೇನು ಮಾಡೋಣ. ಥ್ಯಾಂಕ್ ಯು. ಬೊಕ್ಕೆ ಏನು ಬೇಡ ಸುಂದರಮ್ಮ, ಬಜೆಟ್ ಉಳ್ಸೋಣ, ನೀನು ಎತ್ಕೊಂಡ್ಬಂದು ಅವಳು ಫ್ರೆಂಡ್, ಅವಳು ಬ್ಯಾಲೆನ್ಸ್ ಮಾಡೋಕ್ಕೆ ನಮ್ಮವರೇ ಬೊಕ್ಕೆ ಕೊಟ್ಕೊಂಡ್ರೆ ಗೊತ್ತಾಗುತ್ತೆ ಬಂಡವಾಳ. ಮಂಜಣ್ಣ ಏನೋ ಕೇಳಿದ್ರಿ, ಇದು ಒಂದು ಮೊಬೈಲಲ್ಲಿ ಒಂದು ಏನಕ್ಕೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಬಸ್ ಸ್ಟಾಪ್ ಹತ್ರ ಇಬ್ರು ಗಂಡ ಹೆಂಡತಿ ಥರ ನಿಂತಿದ್ರು. ಅದೇನೋ ಇಮಿಡಿಯೇಟಾಗಿ ಇದೇನೋ ಚೆನ್ನಾಗಿದೆಯಲ್ಲ, ಈ ಬ್ಯಾಕ್ ಡ್ರಾಪ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಅವಾಗ ಈ ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಪ್ರಾಣಿಗಳಲ್ಲಿ ಸುಮ್ಮನೆ ಹಾಗೆ ಟ್ರಾವೆಲ್ ಮಾಡ್ತಾ ಅದೇ ಒಂದು ಚೂರು ಅಲ್ಲೊಂದು ಚೂರು ಬೆಳೆದು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಆರ್ಡರ್ ಮಾಡಿಕೊಂಡೆ. ನನ್ನ ಪ್ರಕಾರ 100 ಜನ ಥಿಯೇಟ್ರಿಗೆ ಬಂದರೆ ಮಿನಿಮಮ್ 60 ಜನ ನನ್ನ ಸಿನಿಮಾನ 100% ಒಪ್ತಾರೆ ಅನ್ನೋ ಧೈರ್ಯ ನನಗಿದೆ. ಇದು ರೆಗ್ಯುಲರ್ ಜೋನರ್, ಒಡಿ ಬಡಿ ಅದು ಇದು ಮಸಾಲ ಐಟಮ್ಗಳು ಜಾಸ್ತಿ ಹಾಕಿಲ್ಲ, ಮನುಷ್ಯನ ಆಲೋಚನೆ. ನಾನು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಹೇಳಿದ್ಕೆ. ಈ ಕತೆ ಒಂದು ಬಸ್ ಸ್ಟಾಪ್ ಹಿಂದೇನೋ ಆದ್ರೂ ಇಲ್ಲೊಂದು ಲವ್ ಫೇಲ್ಯೂರ್ ಇದೆ, ಒಂದು ಯುವಕರ ಸಮಸ್ಯೆ ಇದೆ, ಯುವತಿಯರ ಸಮಸ್ಯೆ ಇದೆ, ಒಂದು ಅಪ್ಪ ಅಮ್ಮನ ಕತೆ ಇದೆ. ಬೇರೆ ತುಂಬ ಕತೆಗಳನ್ನ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನೇ ಹೇಳ್ಕೊಂಡ್ರೆ ಅದು ತುಂಬ ಎಕ್ಸಾಗ್ರೇಷನ್ ಆಗುತ್ತೆ ಅಂತೇಳಿ ನನಗೆ ಹೇಳಕ್ಕೆ ಮನಸ್ಸು ಬರ್ತಿಲ್ಲ. ಸಿನಿಮಾ ನೋಡಿದ್ರೆ ಇದಾಗ್ಬೋದು. ಒಂದು ಎಮೋಷನಲ್ ಜರ್ನಿ ಇದೆ, ಸರಿ ತಪ್ಪುಗಳು ಮಿಶ್ರಣಗಳಿದೆ, ಒಂದು ಕ್ಷಣ ಏನು ಮಾಡಿದ್ರೆ ಏನಾಗ್ಬೋದು ಅನ್ನೋದು ಇದೆ. ಲೈಫು ಈ ಕ್ಷಣಕ್ಕೆ ಮಾತ್ರ ಅಲ್ಲ, ಮುಂದೆ ನಾಳೆಗೂ ಕೂಡ ಇದೆ. ಮನ್ವಿತ್ ಹೇಳಿದಾಗೆ ಇವತ್ತೇ ಆಗಿಲ್ಲ ಅಂದ್ರೆ ನೀವು ಒಂದು 10 ವರ್ಷಕ್ಕೆ ಆಗ್ಬೋದು. ಸೊ ಆ ಥರದ್ದೆಲ್ಲ ಆಲೋಚನೆಗಳನ್ನ ನೋಡುಗರಲ್ಲಿ ಹಾಕ್ಬೋದಾದಂತಹ ಚಿತ್ರ ಅಂತ ಹೇಳ್ತೀನಿ ಮಂಜನಾ. ಓಕೆ ಅಲ್ವಾ? ಅದೇ ಮಳೆ ನಿಲ್ತು ಅನ್ಸುತ್ತೆ. ಅಲ್ಲ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಾವು ಬಂದಿರುವಂತ ಮುಖ್ಯ ಅತಿಥಿಗಳನ್ನ ಫಸ್ಟ್ ಮಾತಾಡ್ತೀವಿ. ಆಕ್ಚುಲಿ ಇದು ನಂದಲ್ಲ ಸರ್, ಇವ್ರದೇ ನರೇಶನ್. ದಯವಿಟ್ಟು ಈಗ ಅವ್ರನ್ನ ಕರೆದು ಬಿಡ್ತೀನಿ 3 ಜನ. ಖಂಡಿತ. ಮಂಜು ಸರ್, ಹಾಗೆ ಸರ್ ನೀವು ಬರ್ಬೇಕು. ಕೌಶಿಕ್ ಸರ್, 3 ಜನ ಒಟ್ಟಿಗೆ ಬಂದ್ಬಿಟ್ಟು ದಯವಿಟ್ಟು, ತುಂಬಾ ಕಾಯಿಸಿದೀವಿ. ಗೋವಿಂದ್ ಸರ್ ಇಂದಾನೆ ಮಾತು ಶುರು ಮಾಡೋಣ. ಅದೇ ಮಂಜು, ಈ ಸಿನಿಮಾದ ಶೀರ್ಷಿಕೆ ತುಂಬ ಹಿಡಿಸ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಶೀರ್ಷಿಕೆ ನೋಡ್ತಾ ಇದ್ದೀವಿ. ಆ ಟೈಟ್ಲನ್ನು ನೋಡೋಕ್ಕೆ, ಓದೋಕ್ಕೆ, ಹೇಳೋಕ್ಕೆ ಅಸಹ್ಯ ಆಗುತ್ತೆ ಅಂಥ ಟೈಟ್ಲ್ಗಳು ಬರ್ತಾ ಇದ್ದಾವೆ. ಅದೇ ಇದು ಒಳ್ಳೆ ಟೈಟ್ಲ್, ಒಳ್ಳೆಯ ಒಂದು ಶೀರ್ಷಿಕೆಯನ್ನು ಯತರಾಜ್ ಅವರು ಇಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ವಿಶೇಷವಾಗಿ ನನ್ನನ್ನು ದೂರವಾಣಿ ಮುಖಾಂತರ ಕರೆದ್ರು ಯತರಾಜ್. ಅದೇ ಚೆನ್ನಾಗಿ ಹೇಳಿದ್ರಿ ಸರ್, ವಿಶೇಷವಾಗಿ ದೂರವಾಣಿ ಮುಖಾಂತರ ಕರೆದ್ರು. ನಾನು 2 ಮಾತಾಡಲೇ ಇಲ್ಲ, ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ. ರಾಜ್ಕುಮಾರ್ ಅವರು ಅಪಹರಣ ಆದಂಥ ಸಂದರ್ಭದಲ್ಲಿ ಹಳೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತ್ತು, ಹಳೇದು, ಈಗ ಹೊಸ ಬಿಲ್ಡಿಂಗ್ ಆಗಿದೆ. ಆವಾಗ ಕಾಂಪೌಂಡ್ ಇತ್ತು, ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ, ನಂದೇ ನಾಯಕತ್ವ. ಅಲ್ಲಿ ಎಲ್ಲರನ್ನೂ ಶಾಂತಿ ಮಾಡ್ತಾಯಿದ್ದೀನಿ, ಎಲ್ಲರನ್ನೂ ಶಾಂತಿಯಾಗಿರಿ, ಅಣ್ಣವ್ರು ಬರಬೇಕು, ನಾವು ಶಾಂತಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಭಾಳಷ್ಟು ಬೇಡ್ಕೊಳ್ತಾ ಇದ್ದೀನಿ. ಇವರು ಕಾಂಪೌಂಡ್ ಮೇಲೆ ಕೂತ್ಕೊಂಡು ನನಗೆ ಆವಾಜ್ ಆಗ್ತಾವ್ರೆ, ರೇ ಏನು ಧೈರ್ಯ ಇಲ್ಲ ನಿಮಗೆ, ಬನ್ನಿರಿ ರೋಡ್ಗೆ ಹೋಗೋಣ, ಹೊಡೆಯೋಣ, ಇದು ಮಾಡೋಣ, ಚಿದ್ದಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನನಗೂ ಅಷ್ಟೇ ಇತ್ತು,
ಆದರೆ ಸಮಯ ಸಂದರ್ಭ ನಾನು ರಾಜ್ಕುಮಾರ್ ಹೊರಗಡೆ ಬರಬೇಕಲ್ಲ ಅಂತ ಇವ್ರನ್ನ ಸಮಾಧಾನ ಮಾಡಿದೆ. ಅವತ್ತು ಇವತ್ತು ನನಗೆ ನೆನಪಾಗ್ತಾ ಇದೆ, ಅವತ್ತಿಂದ ಸ್ನೇಹಿತರು. ಹಾಗಾಗಿ ಇವತ್ತಿಗೆ ಬಂದಿದ್ದೀನಿ. 6ನೇ ಚಿತ್ರ ಮಾಡಿದ್ದಾರೆ. ನಿಜವಾಗಿ ನನಗೆ ಬಹಳ ಖುಷಿ ಆಯಿತು. ಒಬ್ಬ ಪತ್ರಕರ್ತನಾಗಿ, ಸಾಮಾನ್ಯ ಮನುಷ್ಯನಾಗಿ ಇವತ್ತು ಅವರು ಒಂದು ಮಾತು ನೆನೆಸ್ಕೊಂಡ್ರು, ಅವರ ಯಾರನ್ನ ಟೀಚರ್ಸ್ನ. ನಿಜವಾಗಿ ಖುಷಿ ಆಯಿತು. ನೋಡಿ, ಇದು ಮಾನವೀಯತೆ ಮತ್ತು ಅವರಲ್ಲಿರುವಂಥ ಗುಣ ಅಂದರೆ ಇದು ಮನುಷ್ಯನಿಗೆ ಬೇಕಾಗಿರೋದು. ಯಾರನ್ನೂ ಮರಿಬಾರ್ದು ಅನ್ನೋದಕ್ಕೆ ಇವತ್ತು ಯತಿರಾಜ ಈ ವೇದಿಕೆಯಲ್ಲಿ ಸಾಕ್ಷಿಯಾಗಿದ್ದಾನೆ. ಹಾಗೆ ನಾನು ಇವತ್ತು ಮಧ್ಯಾಹ್ನ ಅವರಿಗೆ ದೂರವಾಣಿ ಮಾಡಿದೆ, ನಾನು ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಯಾಕೆ ಅಂತ ಹೇಳಿದ್ರು, ನೀವು ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ಸದಸ್ಯತ್ವ ಹೊಂದಿಲ್ಲ, ಇದು ನನ್ನ ಒಂದು ಧ್ಯೇಯ, ನನ್ನ ಸ್ವಾಭಿಮಾನ. ಹಾಗಾಗಿ ಯಾವುದೋ ಒಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೀವು ನೋಂದಾಯಿಸಿರೋದ್ರಿಂದ ದಯಮಾಡಿ ನಾನು ಬರೋದಿಲ್ಲ, ಕ್ಷಮಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಕ್ಷಮಿಸಬೇಕು ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ನಿರ್ಧಾರ ಅದು. ಯಾಕೆ ಅಂತ ಹೇಳಿದ್ರೆ 85 ವರ್ಷದ ಇತಿಹಾಸ ಇದೆ ಅದಕ್ಕೆ, ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ. ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅಂತ ಅಂಬರೀಷ್ ಅಂತ ಅವರು ಬಂದು ಆ ನೆಲದಲ್ಲಿ ಸ್ಪರ್ಶ ಮಾಡಿದ್ದಾರೆ. ಆ ಒಂದು 85 ವರ್ಷ ಇತಿಹಾಸ ಇದೆ. ಯಾರೋ ನೆನ್ನೆ ಮೊನ್ನೆ ಬಂದು ಒಂದು ವಾಣಿಜ್ಯ ಮಂಡಳಿ ಮಾಡಿಕೊಂಡು ಇವತ್ತು ಇಡೀ ಇಂಡಸ್ಟ್ರಿಗೆ ಕೆಟ್ಟ ಹೆಸರನ್ನ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆ ಯಾವುದೇ ಬೇರೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿದರೆ ನಾನು ಹೋಗಲ್ಲ ಅಂದೆ. ಅವರು ಒಂದು ಮಾತು ಹೇಳಿದ್ರು, ದೊಡ್ಡ ಮಾತು. ನಿಜವಾಗಿ ನನಗೆ ಖುಷಿ ಕೊಡ್ತು. ಏನಂದರೆ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾತಾಡಿ ಅಂದರು. ನಿಮ್ಗೆ ಅದೇ ಅನಿಸಿದ್ರೆ ಮಾತಾಡಿ ಅಂತ ಹೇಳಿದ್ರು. ಅದು ಮನುಷ್ಯನಿಗೆ ಬೇಕು. ನೋಡಿ, ಅವರು ಹೆಂಗೆ ನನ್ನನ್ನು ಕರ್ಸ್ಕೊಂಡ್ರು ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲೇ ನೀವು ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಯಾವ ವಾಣಿಜ್ಯ ಮಂಡಳಿ ಎಂಥವ್ರು ಕಟ್ಟಿದ್ದಾರೆ ಅದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಏನೋ 5,000ಕ್ಕೆ 10,000ಕ್ಕೆ ರಿಜಿಸ್ಟರ್ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಅವರ ಮುಂದಿನ ದಿನಗಳನ್ನು ಯಾವ ರೀತಿ ಅವರು ನೆನೆಸ್ಕೋಬೇಕು. ಇವತ್ತು ಆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಏನಾದರೂ ಅವರು ಸದಸ್ಯತ್ವ ಹೊಂದಿ ಅವರು ಬಂದರೆ ಅವರಿಗೆ ಎಷ್ಟೆಷ್ಟು ಅನುಕೂಲ ಇದೆ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗಿಲ್ಲ. ಅದು ಏನೋ ಗರ್ವ ಅಂತ ಅನ್ಕೋಬೋದು, ಆದರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ, ಬಹಳಷ್ಟು ಸಹಾಯ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಆಗ್ತಾ ಇದೆ. ಏನೇ ಆಗಲಿ, ವಿಷಯಕ್ಕೆ ಬರೋಣ. ಯತಿರಾಜ್, ನಿಮ್ಮನ್ನು ಬಹಳಷ್ಟು ಜನ ನಮಗೆ, ವಿಶೇಷವಾಗಿ ಸುಂದರ್ಶ್ರೀ ಅವರು, ಯಾಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ನಟಿ, ಅಂಥ ನಟಿನ ನೀವು ಸಿನಿಮಾದಲ್ಲಿ ಹಾಕ್ಕೊಂಡು ನಾನು ಬಂದು ಕೂತ್ಕೊಂಡ ತಕ್ಷಣ ಈ ಹೆಣ್ಮಗಳು ಹೀರೋಯಿನ್ ಬಂದಿದ್ರು. ಭವಿಷ್ಯ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮುಂದುವರಿ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ನೋಡಿದ ತಕ್ಷಣ ಗೊತ್ತಾಯಿತು, ಆ ಒಂದು ಶಿಷ್ಯಗಳನ್ನು ಮತ್ತು ಇದನ್ನು ನೋಡ್ತಾ ಇದ್ದಾಗಲೇ ಗೊತ್ತಾಯಿತು ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ. ಈಗಾಗಲೇ ನಾಯಕ ಕೇಳ್ಕೊಂಡಿದ್ದೇನೆ. ನಮ್ಮೂರ ಕಡೆಯವರ? ಹಾಂ, ಮೈಸೂರು. ನಂದೇ ಮೈಸೂರಲ್ವ? ಹಾಗಾಗಿ ಇವತ್ತು ನಿಜವಾಗಿ ಅವ್ರು ಏನೇ ಮಾಡಿರಲಿ, ನನಗೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಬಹಳಷ್ಟು ನೋವಾಗ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಸಣ್ಣ ಚಿತ್ರಗಳು ಬರ್ತಾ ಇದ್ದಾವಲ್ಲ, ಅದೇ ಇವತ್ತು ಇಂಡಸ್ಟ್ರಿನ ಉಳಿಸಿರೋದು. ದೊಡ್ಡ ಚಿತ್ರದಿಂದ ಇಂಡಸ್ಟ್ರಿ ಉಳಿದಿದೆ ಅಂದ್ಕೋಬೇಡಿ ಯಾರೂ. ಚಿಕ್ಕ ಚಿತ್ರಗಳಿಂದನೇ ಇವತ್ತು ಇಂಡಸ್ಟ್ರಿ ಉಳಿದಿರೋದು. ದೊಡ್ಡವರು 2 ವರ್ಷ 3 ವರ್ಷ 4 ವರ್ಷಕ್ಕೊಂದು ಪಿಕ್ಚರ್ ಮಾಡ್ತಾರೆ. ಆದರೆ ಇವರು ಇಲ್ಲದೇ ಇದ್ದರೆ ನಮ್ಮ ಸಿನಿಮಾ ಚಿತ್ರರಂಗ ಇರ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ಧೈರ್ಯವಾಗಿ, ನನಗೆ ಯತಿರಾಜ್ ಧೈರ್ಯ ನೋಡಿದ್ರೆ ಭಾಳ ನನಗೆ ಖುಷಿ ಆಗುತ್ತೆ. ಯಾಕೆಂತೇಳಿ ಬೇಕದು, ಒಬ್ಬ ಕನ್ನಡಿಗನಿಗೆ ಅದು ಇರಬೇಕು, ಜೊತೆಗೆ ಸ್ವಾಭಿಮಾನ ಇರಬೇಕು. ಆ ಎರಡನ್ನೂ ಕೂಡ ನಾನು ಯತಿರಾಜಲ್ಲಿ ಕಂಡಿದ್ದೀನಿ. ಈಗ ಭಾಳಷ್ಟು ಜನ ಕಲಾವಿದರು ಹೇಳಿದ್ರು, ಸೆಟ್ಟಿಗೆ ಬಂದರೆ ಹೆಂಗಿರ್ತಾರೆ, ತೆರೆ ಮರೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು, ಅದು ಬೇಕು. ಹಾಗಾಗಿ ಇವತ್ತು ನಾನು ಸುಮಾರು 45 ವರ್ಷಗಳಿಂದ ಚಿತ್ರರಂಗದಲ್ಲಿ ನನ್ನ ಹೋರಾಟದಲ್ಲಿ ಎಲ್ಲರನ್ನೂ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ನೀವು ನಾಯಕ ನಟನಿಗೆ ಒಳ್ಳೆ ಮಾತನ್ನು ಹೇಳಿದ್ರಿ, ಆ ಥರ ಬೀಳ್ಬೇಡ, ಸಮಯ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಎಲ್ಲದಕ್ಕೂ ಸಮಯ ಬರುತ್ತೆ. ಆ ಸಮಯದಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅದರಿಂದ ಧೈರ್ಯವಾಗಿ ನೀವು ನಿಮ್ಮ ಏನೋ ಒಂದು ಚಿತ್ರ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಥವಾ ಇನ್ನೊಂದು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ಭವಿಷ್ಯ ಬಹಳ ಮುಖ್ಯ. ಹಾಗಾಗಿ ಇವತ್ತು ಈ ಚಿತ್ರ ನಾವೆಲ್ಲರೂ ಸೇರಿ ಗೆಲ್ಲಿಸೋಂಥ ಕೆಲಸ ಮಾಡೋಣ. ಇವತ್ತು ನನ್ನ ಮಾಧ್ಯಮದವರು ಇದ್ದಾರೆ, ಅವ್ರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಒಳ್ಳೆ ಚಿತ್ರ ಮಾಡಿದರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ 2 ಮಾತಿಲ್ಲ. ನೀವು ಹೇಳಿದ್ದೀರ, ನೀವೇ
ನಿಮ್ಮ ಬಾಯಿಂದ ಹೇಳಿದ್ದೀರಾ, ನನಗೆ ತೃಪ್ತಿ ತಂದು ಕೊಟ್ಟಿದೆ ಈ ಚಿತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಮನ್ನು ನಾವು ನಂಬಿಕೊಂಡು ಚಿತ್ರಮಂದಿರಕ್ಕೆ ಬರ್ತೀವಿ. ಇದು ನನ್ನ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಇಂಥ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಗೆಳೆಯ ಯತಿರಾಜ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನಿರ್ಮಾಪಕರು ಬಂದಿಲ್ಲ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದೆ 10 ಚಿತ್ರಗಳನ್ನು ಮಾಡೋಂಥ ಶಕ್ತಿ ಅವ್ರಿಗೆ ಬರಲಿ ಅಂತಕ್ಕಂಥ ಮಾತನ್ನು ಈ ತಂಡದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡಕ್ಕೆ ತಮಗೆ ಯಶಸ್ಸನ್ನು ಕೋರ್ತೀನಿ. ನಮಸ್ಕಾರ. ಅಣ್ಣ ಹೇಳಿದ್ದು ಕರೆಕ್ಟು. ಆಗಲೇ ಹೇಳಿದಾಗೆ ಬಿಗಿನಿಂಗಲ್ಲಿ ಪ್ರೊಡ್ಯೂಸರ್ಗೆ ಅದು ಹೊಸ ಸಿನಿಮಾ ಅಥವಾ ಸಿನಿಮಾ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಬೇರೆ ಕಡೆ ರಿಜಿಸ್ಟರ್ ಮಾಡಿಸಿದ್ರು. ಅದಾದ ನಂತರ ಈಗಲ್ಲ, ಒಂದೂವರೆ ವರ್ಷದ ಹಿಂದೆನೇ ನನಗೆ ಮೈನ್ ಮದರ್ ಚೇಂಬರ್ ಬಗ್ಗೆ ಕೇಳಿದ್ರು. ಅದ್ರದ್ದು ಡೀಟೇಲು ತರಿಸ್ಕೊಂಡ್ರು. ಮೋಸ್ಟ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿರ್ಬೋದು. ನೆಕ್ಸ್ಟ್ ಅವರು ಸಿನಿಮಾ ಮಾಡ್ತಿದ್ದಾರೆ, ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಸಿನಿಮಾ ಮಾಡಿದಾಗಲೇ ಅವರು 100% ಇಲ್ಲಿ ನನಗೆ ಮೆಂಬರ್ ಆಗ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಿಮಗೆ ಧೈರ್ಯವಾಗಿ ಅಣ್ಣ ಅಲ್ಲೇ ಬಂದು ಹೇಳಿ ಅಂತ ಹೇಳಿದ್ದು. ನೆಕ್ಸ್ಟ್ ನಮಗೆ ಆ ಚೇಂಬರ್ಗೆ ಬಂದೇ ಬರ್ತೀವಿ ಅಷ್ಟೇ. ಇದಕ್ಕೆ ಪ್ರೊಡ್ಯೂಸರ್ ಪರವಾಗಿ ಆ ಮಾತನ್ನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಮುಂದೆ ಕೂತಿರೋ ಎಲ್ಲ ಹಿರಿಯರು, ಅದು ಪ್ರಜ್ವಲ್ ಇರ್ಬೋದು, ಸುಂದರಕ್ಕ ಇರ್ಬೋದು, ಇಲ್ಲಿಬ್ಬರು ಲೆಜೆಂಡ್ಸ್ ಇದ್ದೇ ಇದ್ದಾರೆ. ನಮ್ಮ ಗೋವಿಂದಣ್ಣ ಮತ್ತು ಮಂಜಣ್ಣ ಇಬ್ಬರು ಕೂಡ ಚಿತ್ರರಂಗಕ್ಕೆ ಬಹಳ ಒಡನಾಟ ಬೆಳೆಸ್ಕೊಂಡವರು. ಇವರೆಲ್ಲರ ನಡುವೆ ನಾನು ಬಹಳ ಖುಷಿಯಾಗಿದ್ದೇನು ಅಂತಂದರೆ ಯುವ ಜೋಡಿಗಳನ್ನು ನೋಡಿ ತುಂಬ ಸಂತೋಷ ಆಯಿತು. ಆ ಪೋಸ್ಟ್ರೇ ಏನೋ ಒಂಥರ ಮಜವಾಗಿದೆ. ಆಮೇಲೆ ಈ ಒಂದು ಚಿಕ್ಕ ಸ್ಟೇಜನ್ನು ನೀವು ಒಂದು ಥಿಯೇಟ್ರಾಗಿ ಕನ್ವರ್ಟ್ ಮಾಡಿಬಿಟ್ರಿ ವಿತ್ ಎ ಬ್ಯೂಟಿಫುಲ್ ಡಿಜಿಟಲ್ ಸ್ಕ್ರೀನ್ ದಟ್ ಮೇಕ್ಸ್ ದಿಸ್ ಫಂಕ್ಷನ್ ಸೋ ಸಕ್ಸಸ್ಫುಲ್. ಆ ಒಂದು ಪ್ಲ್ಯಾನಿಂಗಿಗೆ ಐ ವಾಂಟ್ ಟು ಥ್ಯಾಂಕ್. ಯಾರು ಮಾಡಿದರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಶುಭಾಶಯ. ಆಮೇಲೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗೋದಕ್ಕೆ ಪ್ರೇಮ ಅವ್ರು ಬಂದೇನಾದ್ರು ಇವತ್ತು ನಿರೂಪಣೆ ಮಾಡ್ತಿದ್ದಾರೆ ಅಂತ ಡೌಟ್ ಬಂತು ನನಗೆ. ಅದೇ ಎತ್ತರದ ನಿಲುವು, ಇನ್ನೂ ಸುಂದರವಾದ ವಾಯ್ಸು, ಅಭಿನಯ, ಬಹಳ ಖುಷಿ ಆಯಿತು. ಯಾರು ವೆರಿ ಗುಡ್ ಆ್ಯಂಕರ್. ಧನ್ಯವಾದಗಳು. ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಅವರು ಕೂಡ ಪಿಲ್ಲರು. ಸೊ ಹೀಗೆ ಎಲ್ಲರ ಪ್ರಯತ್ನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಚಿತ್ರ ಸಕ್ಸಸ್ ಆಗಲಿ, ಯುವ ಜೋಡಿಗಳು ಇನ್ನೂ ಹೆಚ್ಚು ಬೆಳೀಲಿ. ಮತ್ತು ಯತಿರಾಜ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಸ್ವಲ್ಪ ಜಾಸ್ತಿ ಹೊಗಳಿಬಿಡ್ತೀನಿ ಅನಿಸುತ್ತೆ. ಮಹಾನ್ ಒಳನೋಟ ಇದೆ ಆ ಮನುಷ್ಯನಿಗೆ. ಒಳಗಡೆ ತುಂಬ ಒಬ್ಬ ಒಳ್ಳೆ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಆ್ಯಂಡ್ ಪ್ರೆಸ್ ಅವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹೊರಗಡೆ ಚಿತ್ರರಂಗದ ಒಳನೋಟದಿಂದ ತುಂಬ ಸಮಾಜದ ಬೇರೆ ಬೇರೆ ಮುಖಗಳನ್ನು ನೋಡೋ ತಾಕತ್ತಾತಂಗಿದೆ. ಎಷ್ಟು ಕಥೆಗಳಿದೆ ಅಂದರೆ ಆತ ಇನ್ನು 10 ವರ್ಷ ಸಿನಿಮಾ ಮಾಡ್ತಾನೆ ಇರ್ಬೋದು, ಅಷ್ಟು ಕಥೆಗಳನ್ನು ಹೆಣೆದಿದ್ದಾರೆ. ಹಾಗಾಗಿ ಅವ್ರಿಗೂ ಇನ್ನೂ ಹೆಚ್ಚೆಚ್ಚು ಅವಕಾಶ ಸಿಗಲಿ, ಅವರಲ್ಲಿರೋ ಪ್ರತಿಭೆ ಮೂಲಕ ಸುಮಾರು ಜನ ಹೊಸಬ್ರಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ ವೇದಿಕೆ ಮೇಲಿರೋ ಹಿರಿಯರಿಗೆ ಮತ್ತು ಮುಂದೆ ಕೂತಿರೋ ಕಿರಿಯರಿಗೆ ನನ್ನ ವಂದನೆಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಕಡೇ ವಿಚಾರ, ಫೋಟೋಗ್ರಫಿ ಈಸ್ ಎಕ್ಸಲೆಂಟ್, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಕಲಾವಿದರ ಅಭಿನಯ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಸಂಜು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಭಾಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಹೇಳಬೇಕು ಅಂದ್ಕೊಂಡಿದ್ದೆ. ನಾಗೇಶ್ ಅವ್ರು ಇದ್ದಾರಾ? ನಾಗೇಶ್, ಇನ್ನೊಂದು ಸಾರಿ ಎಲ್ಲಾದರೂ ಆ ಹೀರೋಯಿನ್ ಜೊತೆ ನಾನು ಭಾಳ ಹತ್ತಿರದ ಇದರಲ್ಲಿ ನಾನು ಅನ್ಯೋನ್ಯವಾಗಿದ್ದು ಅಂತ ಹೇಳ್ಬಿಟ್ಟಿಯಪ್ಪ, ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ. ಏನು ಹೇಳು, ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ, ಆ ಚೇತನ್ ತಂಡ ಕಟ್ಕೊಂಡು ಬಂದ್ಬಿಡ್ತಾನೆ. ಪಾಪ ಅವ್ರು ಎಷ್ಟು ಚಿತ್ರ ಮಾಡೋನೋ ಗೊತ್ತಿಲ್ಲ, ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಮೀಟು ಅನ್ನೋ ವರ್ಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಭಾಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ. ಅದನ್ನು ಹಚ್ಕೊಂಡವನೆ, ಎಲ್ಲ ಹಚ್ಕೊಂಡಾಯ್ತು. ಈಗ ಇದನ್ನು ಹಚ್ಕೊಂಡಿದ್ದಾರೆ. 90 ವರ್ಷ ಚಿತ್ರರಂಗಕ್ಕೆ. ಇವತ್ತೇನಾದರೂ ಅಂಥದ್ದೇನಾದರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ. ಈಗೇನೋ ಬಂದ್ಬಿಟ್ಟವನೇ, ಏನೋ ಕಿತ್ತಾಕು ಅನ್ನೋಂಗೆ ಮಾತಾಡ್ತಾ ಇದ್ದಾನೆ. ಅದನ್ನು ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗಾಗಲೇ 16ನೇ ತಾರೀಕು ಇಲ್ಲಿ ಯಾರಾದರೂ ಇದ್ರೆ, ಯಾಕೆಂದರೆ ಭಯ ಆಗುತ್ತೆ ರೀ. ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಅವ್ರು ಯಾರೋ ರೇಕೊಂಡಿದ್ದೆ ಅಥವಾ ಇನ್ನೊಂದು ಮಾಡಿದ್ದೆ, ದುಡ್ಡು ಕಮ್ಮಿ ಕೊಟ್ಟಿದ್ದೆ ಅಂತ ಹೇಳ್ಬಿಟ್ರೆ, ಈ ಹೀರೋಯಿನ್ ಹೋಗಿ ನನಗೆ ಹಿಂಗೆ ಮಾಡಿದ್ರು ಅಂತ ಹೇಳಿಬಿಟ್ರೆ ಕತೆ ಏನ್ರಿ? ಪಿಕ್ಚರ್ ಹೆಂಗ್ರಿ ಮಾಡೋದು? ಆಗಲ್ಲ ಅನ್ನೋದು ಗ್ಯಾರಂಟಿ ಏನು? ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಮಹಾನ್ ಪುರುಷರು ಆಳೋಗಿದ್ದಾರೆ. ಯಾರು ಎಂಥವ್ರು? ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್, ನಮ್ಮ ಅನಂತ ಶಂಕರ್ನಾಗ್, ಎಂಥವ್ರು ಆಳಿದ್ದಾರೆ ಇದನ್ನು. ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು. ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅವ್ರಿಗೆ. ಅಲ್ಲ, ಸಾರಾ ಗೋವಿಂದ್ ಅವರು ಹೋರಾಟಗಾರರು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ನೋಡಿ, ಯಾವುದೇ ಇಲ್ಲ, ಈಸ್ ವೆರಿ ಫ್ರ್ಯಾಂಕ್. ಹಾಗಾಗಿ ನಮ್ಗೆ ಅವ್ರು ತುಂಬ ಇಷ್ಟ. ನೇರವಾಗಿ ಮಾತಾಡ್ತಾರೆ, ಒಳಗಿದ್ದನ್ನು ಹೇಳ್ತಾರೆ. ರಿಯಲಿ ನೈಸ್ ಸರ್, ಥ್ಯಾಂಕ್ ಯು.
ಸರ್ ನಿಜ ಹೇಳ, ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ನಿಮ್ಗೆ ಸಿನಿಮಾ ತೋರಿಸ್ಬಿಡ್ತಾರೆ. ನಿಮ್ಗೆ ಮಾಡಲೇಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಸಿಗಕ್ಕೆ ಸ್ವಲ್ಪ ತಪ್ಪಿಸ್ಕೋತೀನಿ, ನಾನು ಟೆಂಪ್ಟ್ ಆಗ್ಬಿಡ್ತೀನಿ. ನಾನು ಅಷ್ಟು ಕೆಪಾಸಿಟಿ ಇದೆ. ಬಟ್ ಆಮೇಲೆ ನಾನು ಒಂದೆರಡು ಸಿನಿಮಾ ಮಾಡಿದ್ದೀನಿ, ಅದು ಹೇಳೋ ಸ್ಥಿತಿನಲ್ಲಿ ಇಲ್ಲ ಅಷ್ಟೇ ನಾನು. ಯಾಕೆಂದ್ರೆ ಅವರು ನಮ್ಮ ಪ್ರಜ್ವಲ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ರು. ಮೋಸ್ಟ್ಲಿ ಏನೋ ಮುಂದಕ್ಕೆ ಅವಕಾಶ ಇರಬಹುದು. ಅಲ್ಲ 10 ವರ್ಷದ ಹಿಂದೆ ನಾವು ಖುಷಿ ಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ, ನೀವು ನಮ್ಮವರು, ಅದರಿಂದ ಪ್ರಜ್ವಲ್ದು ಯಾಕೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸು ಮಾಡಬೇಕು. ಹಿಂದೆ ಕುಂತಿರೋ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತು ಇಲ್ಲಿ ಬರದೇ ಇರುವಂಥ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಅಂತ ಸರ್. ಥ್ಯಾಂಕ್ ಯು ಸರ್ ನಮ್ಮ ಹಾರೈಕೆಗೆ. ಮಂಜು ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ಯತಿರಾಜು ಒಂದು 25-26 ವರ್ಷ ಸ್ನೇಹಿತರು. ನಮಗೆ ಕಲಾವಿದರಾಗಿ ನಮ್ಮ ಜೊತೆ ಪರಿಚಯ ಮಾಡಿಕೊಂಡು ಕಲಾವಿದರಾಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ರು. ಆಮೇಲೆ ಪತ್ರಕರ್ತರಾದರು, ಈಗ ನಿರ್ದೇಶಕರಾಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಅವರು ಸಿನಿಮಾ ಇದು 6ನೇ ಸಿನಿಮಾ ಅಂತ, ನಾನು 3ನೇ 4ನೇ ಅಂದ್ಕೊಂಡೆ, 6ನೇ ಸಿನಿಮಾ. ಒಬ್ಬ ನಿರ್ಮಾಪಕನಿಗೆ ಸಿನಿಮಾನ ಮಾಡೋದು ದೊಡ್ಡ ವಿಷಯ ಅಲ್ಲ, ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತೇನಾಗಿದೆ, ಸಿನಿಮಾ ತುಂಬ ಸಿನಿಮಾನ ತುಂಬ ಬೆಳೆದಿದೆ. ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಟೈಮ್ ಬಂದುಬಿಟ್ರೆ ಸಿನಿಮಾ ಫೇಲ್ಯೂರ್ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6 ಗಂಟೆ 7 ಗಂಟೆ ಸಂಜೆ 7 ಗಂಟೆ ಮುಗಿದೋಗ್ಬಿಟ್ರೆ ತುಂಬ ಕರೆಕ್ಟ್ ಇರುತ್ತೆ. ಇದು ಆಗ್ತಾ ಇಲ್ಲ. ಅದರಿಂದ ನಿರ್ದೇಶಕರಾದ ಯತಿರಾಜವರು ಅಚ್ಚುಕಟ್ಟಾಗಿ ಪ್ರೊಡ್ಯೂಸರ್ ವೇಸ್ಟ್ ಆಗ್ದಂಗೆ ಅವ್ರೇನು ಪ್ಲ್ಯಾನ್ ಅಂದ್ಕೊಂಡಿದ್ರೆ, ಏನು ಬಜೆಟ್ ಮಾಡ್ಕೊಂಡಿದ್ರೆ ಈ ಥರ ಸಿನಿಮಾಗಳು ಆಗಬೇಕು. ಅವೆಲ್ಲ ಇಂಡಸ್ಟ್ರಿ ಬೆಳೀತದೆ. ಒಬ್ಬ ನಿರ್ಮಾಪಕ ಫೇಲ್ಯೂರ್ ಸಕ್ಸಸ್ ನಮ್ಮ ಕೈಲಿಲ್ಲ, ಭಗವಂತನ ಕೈಲಿರೋದು. ಅದನ್ನು ನಾವು ಯಾರು ತೀರ್ಮಾನ ಮಾಡೋದು. ಇವತ್ತು ಏನಿಲ್ದಿರೋ ಸಿನಿಮಾ ತಗೋ. ಇವತ್ತು ಸುಮಾರು ಕನ್ನಡ, ತಮಿಳ್, ತೆಲುಗು, ಇದು ಎಲ್ಲ ಭಾಷೆಯಲ್ಲೂ ಇದೇ ರೀತಿ ಇದೆ. ನಮ್ಮ ಸಿನಿಮಾಗಳೆಲ್ಲ ಪ್ರತಿ ಭಾಷೆಯಲ್ಲೂ, ನಾನು ಕೇರಳದಲ್ಲೂ ಸಿನಿಮಾ ಮಾಡ್ತಿದ್ದೀವಿ, ತಮಿಳಲ್ಲೂ ಮಾಡ್ತಾಯಿದ್ದೀನಿ, ಇಲ್ಲೂ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ. ಅಲ್ಲಿ ಹಂಗಿದೆ ಹಿಂಗಿದೆ ಏನಿಲ್ಲ. ಅದರಿಂದ ನಾವು ಮಾಡೋ ಸಿನಿಮಾ ಒಳ್ಳೆಯದಾಗುತ್ತೆ. ಯತಿರಾಜ್ ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಕಲಾವಿದರು ಬಂದಿದ್ದಾರೆ. ನಿಜವಾಗಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆಲ್ ದ ಬೆಸ್ಟು. ಯಾವಾಗಲೂ ಇಂಥ ಹೊಸಬ್ರಿದ್ದಾಗ ಇಡೀ ತಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲ ನಮ್ಮ ಕಲಾವಿದರು ಯಾರೇ ಆಗಲಿ ಬಂದು ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಿನಿಮಾ ಬರಲಿ. ಸಂಜು ವೆಟ್ಸ್ ಕೀರ್ಸೋ ಥರ ದೊಡ್ಡ ಹಿಟ್ ಆಗಲಿ ಅಂತ ನಾನು ಭಾಗವತದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೀಟು ಅಣ್ಣ ಏನು ಗೊತ್ತಾ, ಇವ್ರು ಯಾರು, ನಾವು ಯಾವ ಕಡೆ ಹೆದರ್ಬೇಕು? ಮೀಟು ಅವನು ಯಾರು ತಂಗಲ್ ಮಾತೆಲ್ಲ ಕೇಳ್ತೀರಾ ಅಣ್ಣ? ಮೀಟು ಇಲ್ಲ, ನಾವು ವೀಟು. ಯಾಕೆ ಮೀಟು ಅಂತ ಯಾರು ಹೇಳೋದವನು? ಇದು ಕನ್ನಡದಿಂದ ಸ್ಟಾರ್ಟಾಗಿ ಕೇಳ ಅದೆಲ್ಲ. ಆಮೇಲೆ ಏನು ಅಂದರೆ, ಇವತ್ತಿನ ದಿನ ಒರಿಜಿನಲ್ ಆರ್ಟಿಸ್ಟ್ಗಳು ಯಾರು ಮೀಟು ಹೇಳಲ್ಲ. ಈ ಬುಡುಬುಡಿಕೆ, ಈ ಟಾಮಿ, ಇವ್ರು ಆಡ್ಕೊಳ್ಳೋದು ಕರ್ದ ಗಿಂಟ ಅಂತ. ಗಿಂಟದು ಕರ್ದ ಯಾರು ಇಲ್ಲ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ ಇರ್ತದೆ ಅಲ್ಲ. ಪ್ರೊಡ್ಯೂಸರ್ ಕರ್ದ, ಹೀರೋ ಕರ್ದ, ಯಾರು ಕರೆಯಲ್ಲ. ಅವರೇ ಕರೆದ್ರು ಯಾರು ಹೋಗೋ ಪರಿಸ್ಥಿತಿ ಇಲ್ಲ ಇವತ್ತು. ಅದರಿಂದ ಮೀಟು ಗೀಟು ನಮ್ಮ ಚಿತ್ರರಂಗದಲ್ಲಿ ಇಲ್ಲ. ಯಾರು ಅದು ಇಟ್ಕೊಳ್ಳಬೇಡಿ. ಆಮೇಲೆ ಯಾರು ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಬೇಡಿ. ಯಾವ ಬುಡಿಕೆ ಟೈಮ್ ಪಾಸ್ ಬರ್ತಾರೋ ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಬೋದು. ಸಿನಿಮಾಗಳು ಮಾಡೋಕ್ಕೂ ಒಳ್ಳೊಳ್ಳೆ ಸಿನಿಮಾ ಬೆಳಿಬೇಕು, ಮಾಡೋಣ. ಇದನ್ನು ಆಲ್ರೆಡಿ ನಮ್ಗೆ 6 ವರ್ಷ ಮುಂಚೆನೇ ಮೀಟು ಬಂತು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ನನ್ನ ಅಯ್ಯೋ ಬೇರೆ ಬೇಡ, ನನ್ನನ್ನೇ ಅಟ್ಯಾಕ್ ಮಾಡೋಕ್ಕೆ ತುಂಬ ಕೆಲವು ಪತ್ರಕರ್ತರು ಮಂಜೂನ್ ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟು, ಐ ಆಮ್ ವೀಟು ಅಂದೆ. ಅವಳು ಬಂದರೆ ನಾನು ಬರ್ತೀನಿ, ಅವಳು ಬರ್ತೀನಿ, ನಾನು ಯಾಕೋ ಸೋತ್ರ ನಾನು ಯಾಕೆ ಬರ್ಲಿಕ್ಕೆ ನಿಂದೆ? ಯಾರು ಹೇಳಲ್ಲ, ನಾನು ಓಪರಾಗಿ ಹೇಳಿದೆ. ಭಯ ಏನಿದೆ ರೀ ಪ್ರಪಂಚ. ಆಮೇಲೆ ಈ ನಮ್ಮ ಚಿತ್ರರಂಗ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಇರ್ತದೆ ಇರ್ಕೊಳ್ಳಿ, ಅದು ಯಾರೂ ಇಲ್ಲ. ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಆಪ್ರೇಷನ್ ಹೋಗ್ತಾರೆ, ಯಾರು ಬೇಡ ಅನ್ನಲ್ಲ. ಅದನ್ನು ಮೀಟು ಇವ್ನಿಗೆ ಯಾಕೆ ಬೇಕು ವೀಟು ತಗೊಂಡು ಅವ್ರು ಹೋಗ್ತಾರೆ. ಆಮೇಲೆ ನಮ್ಮ ಚಿತ್ರರಂಗ ಪ್ಯೂರ್ ತುಂಬ ಚೆನ್ನಾಗಿದೆ, ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನಾವೆಲ್ಲ ಒಂದೇ ಮನೆಯವರು. ಸಿನಿಮಾಗಳು ಬೆಳಿಬೇಕು, ನಮಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು. ನಮಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ, ಯಾವ ನಿರ್ದೇಶಕರ ಬಗ್ಗೆ ಒಂದು ಮನವಿ, ಒಂದು ಪ್ಲಾನ್ ಹಾಕೊಂಡ್ರೆ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೇಬೇಕು ಸಿನಿಮಾ ಮಾಡಿ ಮುಗಿಸ್ಕೊಡಿ ಅನ್ನೋದು. ಇವತ್ತಿನ ಸಿನಿಮಾ ವೇಸ್ಟೇಜ್ ಮಾಡ್ತಿದ್ರೆ ಸಿನಿಮಾ ಅರ್ಧ ಗೆಲ್ತೀವಿ. ಇಷ್ಟುದ್ದ ತೆಗೆದು 2 ಗಂಟೆ ತೋರಿಸ್ತಾರೆ. ಇದು ಪ್ಲ್ಯಾನಿಂಗ್ ಇರಲ್ಲ. ಸುಮ್ಮನೆ ಕಲಾವಿದ್ರನ್ನ ಕರ್ತಾರೆ, ಕುಂಡ್ರಿಸ್ತಾರೆ. ಪ್ಲ್ಯಾನಿಂಗ್ ಅನ್ನೋದು ಮುಖ್ಯ. ಪ್ಲ್ಯಾನಿಂಗ್ ಅನ್ನೋದೇನು ಸಿನಿಮಾ ಬಂದರೆ ಒಳ್ಳೇದಾವೆ. ಆವತ್ತಿನ ಕಾಲದಲ್ಲಿ 12 ದಿನ 13 ದಿನ 14 ದಿನಕ್ಕೆ ಸಿನಿಮಾ ಮಾಡ್ತಾರೆ. ಯಾಕಾಗ್ತಿತ್ತು? ಎಲ್ಲ ಹಿಟ್ಟು. ಇವತ್ತು 150 ದಿನ 200 ದಿನ. ಆಮೇಲೆ ಇವತ್ತಿನ ಪ್ಯಾ ಇಂಡಿಯಾ ಅಂತ. ಯಾವ ಪ್ಯಾನು ಇಂಡಿಯಾನಿಲ್ಲ. ಪ್ಯಾನ್ ಇಂಡಿಯಾ ಅಂದರೆ ಏನಂದರೆ ಎಲ್ಲ ಭಾಷೆಯಲ್ಲಿ ಎಲ್ಲ ಥರ ಶಾರ್ಟ್ ತೆಗಿಬೇಕು, ಅದು ಪ್ಯಾನ್ ಇಂಡಿಯಾ. ಕೆಲವು ಸಿನಿಮಾ ಆಗುತ್ತೆ, ಅದು ಖುಷಿ ಪಡೋಣ.
ನಾವಿವತ್ತು ನಮ್ಮ ಚಿತ್ರರಂಗ ಎಲ್ಲೋ ಮಟ್ಟದ ಬಂದಿದೆ, ಅದಕ್ಕೆಲ್ಲ ಖುಷಿ ಬಿಡೋಣ, ಯಾರು ಹಸಿವು ಪಡೋದು. ನಮ್ಮ ಚಿತ್ರರಂಗ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕತ್ತೀವಿ. ಒಬ್ಬ ನಿರ್ಮಾಪಕ ಉಳ್ಕೋಬೇಕು, ಉಳ್ಕೊಂಡ್ರೆ ಸಿನಿಮಾ ಮಾಡೋದು. ಆಮೇಲೆ ನಿಮ್ಮ ಸ್ನೇಹಿತರು ನಿರ್ಮಾಪಕರಿದಾರಲ್ಲ, ಗಂಗಾಧರ್ ಭಟ್ಗೆ ಹೇಳ್ಬಿಟ್ಟು ದಯವಿಟ್ಟು ನಾಳೆ ಪ್ರಜ್ವರ್ಗೆ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಿನಿಮಾ ನೆಕ್ಸ್ಟ್ ಮಾಡಿ. ಪಜ್ಜು ಮಾಡ್ತಾರೆ, ಪಜ್ಜು ತುಂಬ ಕೋಪರೇಷನ್ ಕೊಡ್ತಾರೆ, ವೆರಿ ಗುಡ್ ಹುಡುಗ, ಒಳ್ಳೆ ಮಾಡಬೇಕು. ದಯವಿಟ್ಟು ಹಂಗಂಗೆ ಕೈ ಏನಾದ್ರೆ ಏನಾದ್ರು ನಿಮ್ಮ ಫೈನಾನ್ಸ್ ಬೇಕಾದ್ರೆ ನಾವೇ ಕೊಡ್ತೀವಿ, ತಲೆ ಕೆಸ್ಕೊಡಿ. ಓಕೆ ಪಜ್ಜು ಮಾಡಿ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇರ್ತೀವಿ. ಆಲ್ ದ ಬೆಸ್ಟ್ ನಿಮ್ಮ ಟೀಮ್ಗೆ. ಸಂಜು 27ನೇ ತಾರೀಕು ಬರ್ತಾ ಇದೆ, ನಾವು ಥಿಯೇಟ್ರಲ್ಲೇ ನೋಡ್ತೀವಿ. ಸಂಜು ವೆಟ್ಸ್ ಗೀತಾ ಥರ ದೊಡ್ಡ ಹಿಟ್ಟಾಗಲಿ ಅಂತ ಕೇಳ್ಕೊತೀನಿ. ತಲೆ ಕೆಡ್ಸ್ಕೊಬೇಡಪ್ಪ ನೀನು, ಏನು ಯೋಚನೆ ಮಾಡಿ ಜೀವನದಲ್ಲಿ ನೀನು ಕೈಲಿ ಏನು ಬರ್ದ ಭಗವಂತ ಅದೇ ಆಗುತ್ತೆ. ತಲೆ ನಾವು ಯಾವ ಆಟೋ ರಿಕ್ಷಾ ಡ್ರೈವರ್ ಇವತ್ತು ಇಲ್ಲಿ ಬರ್ತೀವಿ ಅಂತ ಹೇಳ್ತಿದ್ವಾ, ಅಯ್ಯೋ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಿದ್ನಾ, ಊಹೆ ಮಾಡೋಕ್ಕಾಗಲ್ಲ. ಆಮೇಲೆ ನನ್ನನ್ನು ತುಂಬ ಮೀಟು ಟ್ರೈ ಮಾಡಿದ್ರು, ಯಾವ ಮೀಟೂನು ಪೀಟು ಇಲ್ಲ, ನಾನು ವೀಟೂನೇ. ಅದಕ್ಕೆ ಯೋಚನೆ ಮಾಡಬೇಡ. ಸಿನಿಮಾದಲ್ಲಿ ನಮ್ಮ ಚಿತ್ರರಂಗದ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ದಯವಿಟ್ಟು ಈ ಥರ ಬಂದಾಗ ನೀವು ಅವ್ರಿಗೆ ತಲೆ ಮೇಲೆ ಹೊಡೆದು ಒಂದಷ್ಟು ನೀವೇ ಬುದ್ಧಿ ಕಳಿಸ್ಬಿಡಿ, ನಮ್ಮ ಗಂಟ ಕರ್ಬೇಡಿ. ಅವ್ರು ತಕ್ಕ ತಕ್ಷಣ ನೀವು ಫೋಕಸ್ ಮಾಡಾಕಿ ಇದೆಲ್ಲ ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ನಮ್ದು ಆಲ್ರೆಡಿ ಪಾಸ್ ಆಗ್ಬಿಟ್ಟಿದೆ, ಆ ಗೆರೆ ಮೀಟು ದಾಟ್ ಬಂದ್ಬಿಟ್ಟಿದ್ದೀವಿ, ತಿರ್ಗಾ ನಮ್ಮನ್ನು ಅಲ್ಲಿ ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು ಹೇಳಿ ಕೆಚ್ಚಬಿಟ್ಟು. ಥ್ಯಾಂಕ್ ಯು. ಅಲ್ಲ ಇಲ್ಲಿ ಮರ್ತೆ ಒಂದೇ ಒಂದು ಹೇಳ್ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂರ್ತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರನ್ನು ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವನ ಹಿನ್ನೆಲೆ ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟ್ರು ವಾಪಸ್ಸನ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವ್ರಂಥವ್ರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನು ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಧನ್ಯವಾದಗಳು. ಶೈಲೇಶ್ ಸರ್. ಕ್ಯಾಮ್ರಾಮನ್ ಅವನು ಜುಡ್ಜಿಂಬೆ ಇದ್ದಂಗೆ ಫರ್ರದ್ ಲೈಟು ಚಕ 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 ಹಾಕ್ಬಿಡ್ತಾನೆ. ಒಳ್ಳೆ ಟೆಕ್ನಿಷಿಯನ್ ಕೆಲಸ ಮಾಡೋರೆ. ಅಮ್ಮ ಹೀರೋಯಿನ್ ಹೇಳ್ತೀನಿ, ದಯವಿಟ್ಟು ಕಿವಿ ಮಾತಿಲ್ಲ, ಓಪನ್ ಮಾತು. ಯಾವ ಸಿನಿಮಾ ಕೇಳ್ತದೆ, ಯಾವ ಪಾತ್ರ ಸಿಕ್ತಾಗ ಮಾಡ್ಕೊಂಡು ಹೋಯ್ತಾ ಇರಬೇಕು. ನನಗೆ ಅದು ಬರಲ್ಲ ಇದು ಬರಲ್ಲ ಯೋಚನೆ ಮಾಡಬೇಡ, ಸಕ್ಸಸ್ ಆಗ್ತೀಯ, ತಲೆ ಕೆಡ್ಸ್ಕೊಬೇಡ. ಯಾರೇನು ಹೇಳಿದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡು, ಸಿನಿಮಾ ಮಾಡ್ಕೊಂಡು ಗೆಲ್ತೀಯ ಅಷ್ಟೇ. ಥ್ಯಾಂಕ್ ಯು ಸರ್. ಇಷ್ಟೊತ್ತವರೆಗೂ ಕಾಯಿಸಿದ್ದೀವಿ. ಅಂಡ್ ಇನ್ನೊಂದು ಚಪ್ಪಾಳೆ ಬರಬೇಕು ಆ ಹಂಬಲ್ನೆಸ್ಗೆ. ಯಾಕಂದ್ರೆ ಎಷ್ಟು ಸಲ ವೇದಿಕೆ ಹಚ್ಚಿ ಇಳಿಸಿ ಮಾಡಿಸಿದ್ರು ಕೂಡ ಇಷ್ಟು ಹೊತ್ತು ನಿಮ್ಗೋಸ್ಕರ ಅವ್ರು ವೆಯ್ಟ್ ಮಾಡಿ. ಒಂದ್ ಸಲಿಗೆ ನಮ್ದು ಹಳೆ ಪ್ರಚು ನಮ್ಮ ಹೀರೋ ಅಂತ ಅಷ್ಟೇ. ಓವರ್ ಟು ಯು ಸರ್. ಮೈಕ್ ಕೊಡಿ ಸರ್. ಒಂದು ನಿಮಿಷ. ನಮ್ಮ ಹೀರೋ ಒಂದು 10 ಸಲ ಹೇಳಿದ್ದಾರೆ ಸರ್, ಪ್ರಜ್ವಲ್ ಅವರು ಸ್ಟೇಜ್ ಮೇಲೆ ಇದ್ದಾಗ ನನ್ನೂ ಕರೀರಿ ಸರ್. ಮಾತಾಡ್ಲಿ, ಆಮೇಲೆ ಕರಿಯೋಣ. ಒಂದು ಫೋಟೋ ಆಪರ್ಚುನಿಟಿ ಅವ್ರು ಮಾತಾಡ್ಬಿಟ್ಟು. ಥ್ಯಾಂಕ್ ಯು. ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾಲಿದ್ರೆ ಖಂಡಿತವಾಗ್ಲೂ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಬಹುಶಃ ನನ್ನ ಟ್ರೇಲರ್ ಲಾಂಚ್ಗಳು ಯಾವುದು ಇಷ್ಟೊತ್ತು ಎಂಟರ್ಟೈನಿಂಗ್ ಆಗಿಲ್ಲ. ಯತಿಯವರು ಬಹಳ ಒಳ್ಳೆ ಸ್ನೇಹಿತರು. ಸ್ನೇಹದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಕೆಲವರು ಒಂದು 5-6 ಸತಿ ಸಿಕ್ಕಿದ ಮೇಲೆ ಫ್ರೆಂಡ್ಸ್ ಆಗ್ತಾರೆ. ಇನ್ನು ಕೆಲವ್ರು ಆಗೋದೇ ಇಲ್ಲ, ಅವರಿಂದ ದೂರ ಇದ್ದು ಬಿಡ್ತೀವಿ. ಇನ್ನು ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ. ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು. ಮೊದಲನೇ ಭೇಟಿಯಲ್ಲಿ ತುಂಬ ಇಷ್ಟ ಆದವರು, ಬಟ್ ಟಫ್ ಫ್ರೆಂಡ್. ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ, ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ. ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ. ನಾನು ಬಂದು 17 ವರ್ಷ ಆಯಿತು, ಅವರಷ್ಟಾಗಿಲ್ಲ. ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಡ್ಕೊಂಡು ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ. ಆ್ಯಂಡ್ ಗೆಳೆಯ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ. ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ, ಇಲ್ಲ ತುಂಬ ಬೇಗ ಸೀನಿಯರ್ಸ್ ಆಗಿಬಿಡ್ತೀವಿ ಇಂಡಸ್ಟ್ರಿಯಲ್ಲಿ. ನನಗೆ ಈಗಾಗಲೇ ಸೀನಿಯರ್ ಅಂತಾರೆ, ಇನ್ನು ಅಷ್ಟು ವಯಸ್ಸಾಗಿಲ್ಲ, ಬಟ್ ಆಗಲೇ ಸೀನಿಯರ್ ಅಂತಾರೆ. ಬಟ್ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ. ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ. ಟ್ರೇಲರ್ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಯತಿಯವರ ಕೆಲಸದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಎಲ್ಲಿ ಕಾಣಿಸ್ತಿಲ್ಲ? ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಪಳಗಿರೋ ಸೀನಿಯರ್ಸ್
ಹಾಗಿದ್ದಾರೆ. ಸೊ ಅವ್ರ ಕೆಲಸ ಸಿನಿಮಾಲಿ ಚೆನ್ನಾಗಿ ಕಾಣಿಸ್ತಿದೆ. ವಿಜಯ್, ಬೆಸ್ಟ್ ಆಫ್ ಲಕ್ ಟು ಯು ಬ್ರದರ್. ನೀವು ಹೇಳ್ದಂಗೆ ಯತಿ ಅವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದೆ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ. ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ, ಒಳ್ಳೆ ಕತೆ ಸಿಗ್ಲಿ, ಖಂಡಿತವಾಗ್ಲಿ ಬರ್ಲಿ ಚಪ್ಪಾಳೆ ಈ ವಿಷಯಕ್ಕೆ. ಸಿನಿಮಾ ಮಾಡೋಣ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಾನು ಜಾಸ್ತಿ ಇಳಿಯಕ್ಕೆ ಹೋಗಲ್ಲ, ಬೇಗ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಆ್ಯಂಡ್ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ. ಸ್ಟೇಜ್ ಮೇಲೆ ನಿಂತಾಗಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ. ಅದ್ಭುತವಾದ ತಾರಾಗಣ ಇದೆ ಸಿನಿಮಾ ಅಲ್ಲಿ. ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಕ್ಚುಲಿ ಈ ಸಿನಿಮಾಗೆ. ಇತ್ತೀಚೆಗೆ ತುಂಬ ನೆಗೆಟಿವ್ ಎಲಿಮೆಂಟ್ಸ್, ನೆಗೆಟಿವ್ ವಿಷಯಗಳು ತುಂಬ ಓಡಾಡ್ತಾನೆ ಇದೆ. ವಿ ಆರ್ ಆರ್ಟಿಸ್ಟ್, ವಿ ಆರ್ ಎಂಟರ್ಟೈನರ್ಸ್. ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು. ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು. ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ. ನಾವು ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ, ಸಾಥ್ ಕೊಡೋಣ, ಸಪೋರ್ಟ್ ಮಾಡೋಣ, ಇನ್ನೊಬ್ಬೆಲ್ಲಾದ್ರೂ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ. ಆ ಮನುಷ್ಯತ್ವನ ಎಲ್ಲೋ ಈ ಜೀವನದ ಒಂದು ರೇಸಲ್ಲಿ, ದುಡ್ಡಿನ ಒಂದು ರೇಸಲ್ಲಿ, ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ. ಎಲ್ಲರೂ ಒಳ್ಳೆಯವರಾಗಿರೋಣ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಬಯಸೋಣ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ. ಥ್ಯಾಂಕ್ ಯು. ನಿಮ್ಮ ಮಾತಿನ ಅರ್ಥ ಎಲ್ಲರಿಗೂ ಅರ್ಥ ಆಗುತ್ತೆ, ಆದರೆ ಕೆಲವರು ಜಾಣ ಮರುವಿಂದ ಅದು ಮಾಡೋದಿಲ್ಲ, ಅದರಿಂದ ಅವ್ರಿಗೆ ಲಾಭ ಇರುತ್ತೆ. ಹೌದಲ್ವಾ? ಮನ್ವಿತ್ ಒಬ್ಬರಿಗೆ ಅರ್ಥ ಆಗಿತ್ತು, ನಿಮ್ಗೆ ಯಾರಿಗೂ ಅರ್ಥ ಆಗಲಿಲ್ವಾ? ಏನು ಪ್ರಜ್ವಲ್ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. ಇವರಿಷ್ಟು ದೊಡ್ಡ ಸ್ಟಾರ್ ಮಗ ಆಗಿದ್ರು, ಇವರಿಷ್ಟು ಸ್ಟಾರ್ ಆಗಿದ್ರು. ಇವ್ರಿಗೊಂದು ಕತೆ ನಾನು ಹೇಳಿದ್ದೆ, ಪೇಪರ್ ಅನ್ನೋದು ಒಂದು ಯಾವುದೋ ಒಂದು ಕತೆ ಒಂದು ಟೈಮಲ್ಲಿ. ನಾನು ಸ್ವಲ್ಪ ಆರ್ಟಿಸ್ಟು ಆಗಿರೋದ್ರಿಂದ ಕತೆ ಹೇಳಬೇಕಾದ್ರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿಬಿಡ್ತೀನಿ, ಸ್ವಲ್ಪ ಎಕ್ಸ್ಟ್ರಾ ಇದು. ಪ್ರಜ್ವಲ್ ಒಂದು ಮೆಸೇಜ್ ಹಾಕಿದ್ರು, ಎಷ್ಟು ಇದು ಅಂದರೆ, ಸರ್ ಇಷ್ಟು ಪರ್ಫಾರ್ಮೆನ್ಸ್ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅನ್ನೋ ಥರ ತಮಾಷೆ ಮಾಡಿದೆ. ಅಂದರೆ ಎಷ್ಟು ಡೌನ್ ಟು ಅರ್ತ್ ಒಬ್ಬ ಸ್ಟಾರ್ ಮಗ ಆಗಿದ್ರು ಒಂದು ಬಂದ್ಬಿಡುತ್ತಲ್ಲ ಒಂದು ಇಮೇಜ್, ನಾ ಮಾಡ್ತೀನಿ ಅಂತ. ಬಟ್ ಒಬ್ಬ ಡೈರೆಕ್ಟ್ರಿಗೆ ಅವ್ರು ಹೆಂಗೆ ಸರೆಂಡರ್ ಆಗಿದ್ರು ಅದು ಕೇಳ್ಕೊಂಡಿದ್ರು ಅಂದರೆ ನಾನು ಅದನ್ನು ಹೇಳಬೇಕಾಯಿತು ನಿಮ್ಮ ಮುಂದೆ. ಅದು ಇನ್ನೂ ನನ್ನ ತಲೆಯಲ್ಲಿದೆ. ತುಂಬ ಜನಕ್ಕೆ ಆ ಇನ್ಸಿಡೆಂಟ್ನ ಹೇಳ್ತೀನಿ. ಅವ್ರದ್ದು ಎಷ್ಟು ಅಂದರೆ ಸ್ಟಾರ್ ಆಗಿದ ತಕ್ಷಣ ಬೇರೆ ರೀತಿ ಥಿಂಕ್ ಮಾಡ್ತಿದ್ರು, ಅದು ಆಗಿಲ್ಲ. ಅದು ಇವತ್ತು ಹೆಂಗೆ ಹೇಳಿದ್ರು, ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮನಸ್ಸು ಬೇಕು ಅಂತ ಆ ಮನಸ್ಸಿದೆ ಪ್ರಜ್ವಲ್ಗೆ. ಬಂದಿದ್ದಕ್ಕೆ ಹಾರ್ಟ್ಲಿ ಒಂದೊಂದು ಸಲ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫೈನಲಿ ಹಾಗೆ ಸ್ಟೇಜ್ ಮೇಲೆ ರೀ.